ಕೆಲವಂತೂ ಊಟ ಮಾಡುವ ಕಾಳುಗಳು ಇರ್ತಾವೆ. ಅನುಭಾವಿಗಳು ಹೇಳಿದಂಥ ಮಾತಿದು, ನಂದಲ್ಲ, ಮತ್ತು ನಾನೇ ಹೇಳಿದಂತ ತಿಳ್ಕೊಬೇಡ್ರಿ. ನನ್ನ ಮಾತುಗಳು ಯಾವುವು ನನ್ನ ಅಲ್ಲ. ಹಿಡಿದು ಜ್ಞ ತನಕ, ಹಿಡಿದು ಅವ ನಮ್ಮ ಅಕ್ಷರ ಅನ್ನೋದು. ಹಿಂದೆ ಯಾರೋ ಹೇಳಿದ್ದನ್ನು ನಾವು ಹೇಳ್ಕೊಂಡು ಹೋಗ್ತಾ ಇದ್ದೇವೆ. ಕ ಕಾ ಕಿ ಕಿ ಕು ಕು ಕೆ ಅವಲ್ಲ, ಅವ ನನ್ನೂ ಅಲ್ಲ ಅಕ್ಷರ. ಹಿಂದೆ ಯಾರೋ ಅನುಭಾವಿಗಳು ಹೇಳಿರುವಂಥ ಮಾತುಗಳನ್ನು ಇಲ್ಲಿ ಒಂದಿಷ್ಟು ಎಲ್ಲರೂ ಕೂಡಿ ಚಿಂತನೆ ಮಾಡುವಂಥದ್ದು. ಹಾಗೆ ಅನುಭಾವಿಗಳು ಹೇಳ್ತಾರೆ 3 ಥರದ ಕಾಳುಗಳಂತೇಳಿ. ಎಷ್ಟು ಥರ ಕಾಳು? 3 ಥರದ ಕಾಳುಗಳು. ಒಂದಿಷ್ಟು ಕಾಳುಗಳು ಬಿತ್ತಲಿಕ್ಕಂತ ಇಟ್ಟಿರ್ತಾರೆ, ಒಂದಿಷ್ಟು ಕಾಳುಗಳು ಏನು ಮಾಡ್ತಾರೆ, ಊಟ ಮಾಡೋಕ್ಕಂತ ಇಟ್ಟಿರ್ತಾರೆ, ಒಂದಿಷ್ಟು ಕಾಳುಗಳು ಏನು ಮಾಡ್ತಾರೆ, ಮಾರಾಟ ಮಾಡಿರ್ತಾರೆ, ಇಲ್ಲ ಹುಳಾರೆ ಹೊತ್ತಿರ್ತಾರೆ. ಹಾಗೆ ನಾವು ಇಲ್ಲಿ ಅನುಭವ ಅಮೃತವನ್ನು ಕೇಳಬೇಕಂದ್ರೆ ಬಿತ್ತುವ ಕಾಳುಗಳು ಒಳ್ಳೆಯದು, ಹುಳ ಹತ್ತಿರುವಂಥ ಕಾಳುಗಳು ಒಳ್ಳೆಯದು, ಏನು ಊಟ ಮಾಡುವ ಕಾಳುಗಳು ಒಳ್ಳೆಯದು? ಬಿತ್ತುವ ಕಾಳುಗಳು ಒಳ್ಳೆಯದು. ಶಾಣೆ ಆಗಿರಿ, 23 ವರ್ಷ ಕೇಳೋದಕ್ಕೂ ಧನ್ಯ. ಜಬಸ್ತ. ಯಾಕಂದ್ರೆ ನಮ್ಮ ಬೆನ್ನು ನಾವೇ ಕಟ್ಕೋಬೇಕು. ಯಾಕಂದ್ರೆ ಒಂದು ಬಿತ್ತಿದ್ರೆ ಅದ್ರ 100 ಪಟ್ಟು ಬೆಳೀತದೆ. ಒಂದೇ ಕಾಳು ಬಿತ್ತರೆ ತನಿ ಒಳಗೆ ಎಷ್ಟು ಕಾಳು ಇರ್ತಾವ ಗೊತ್ತ? ನಾವು 50ರಿಂದ 100 ಕಾಳುಗಳು ಬರ್ತಾವೆ. ದೊಡ್ಡ ದೊಡ್ಡ ತೆನಿಗಳಿದ್ರೆ ಜಾಸ್ತಿ ಬರ್ತಾವೆ. ಹಾಗೆ ಬಿತ್ತುವ ಕಾಳುಗಳಂತಂದ್ರೆ ಜ್ಞಾನವನ್ನು ಕೇಳಬೇಕು, ಜ್ಞಾನವನ್ನು ಹೇಳಬೇಕು, ಜ್ಞಾನವನ್ನು ಪ್ರಚಾರ ಮಾಡಬೇಕು ಅನ್ನುವಂಥದ್ದು ಏನವಲ್ಲ. ನೀವೇನು ಬಂದಿರಿ ನೀವೆಲ್ಲ ಏನದ ಬಿತ್ತುವ ಕಾಳುಗಳು. ಏನು ಬಿತ್ತುವ ಕಾಳುಗಳಲ್ಲಿ ನೀವೆಲ್ಲರೂ ಕೇಳಕ್ಕೆ ಬಂದಿರಿ. ಭವದ ಬೀಜ ನಾಶ ಮಾಡಿ, ಕರ್ಕಿ ಕಸವನ್ನು ನಾಶ ಮಾಡಿ ವ್ಯಕ್ತಿಯ ಬೆಳೆಯನ್ನು ಬೆಳಲಿಕ್ಕೆ ಬಂದಿರಿ ಅಂತವರಲ್ಲ. ಜ್ಞಾನದ ಬೆಳೆಯನ್ನು ಉಣ್ಣಕ್ಕೆ ಬಂದಿರಿ. ಅದಕ್ಕೆ ಶರೀರ ಎನ್ನುವ ವಲವಾಸನ ಮಾಡಿರು, ಪರತತ್ವ ಬೆಳೆಯನ್ನು ಬೆಳೆದುಣ್ಣೀರು ಅಂತದಕ್ಕೆ ಹೇಳಿದರು. ಕೆಲವರು ಈಗೀಗ ಬರ್ತಾರೆ, ಧ್ವನಿ ಈಗ ಚಾಲು ಆಗೈತಿ ಪುರಾಣ ಅಂತೇಳಿ. ಆಗ ಬಿತ್ತುವ ಕಾಳುಗಳಾಗಬೇಕೆ ವಿನ ನುಸಿ ಹುಳ ಹತ್ತಿದ ಕಾಳುಗಳಾಗಬಾರ್ದು. ಹುಳ ಹತ್ತಿರ ಉಪಯೋಗ ಆಗಲ್ಲ, ಉಣಕ್ಕೂ ಬರೋಂಗಿಲ್ಲ. ತೂರಿದ್ರೆ ಎಂತ ಟೊಳ್ಳಾಗ್ತಾವ, ಹಾರಾಗ್ತದೆ, ಜೊಳ್ಳಾಗ್ತದೆ. ಹಾಗಿವತ್ತು ಶರಣರ ಚರಿತ್ರೆ, ಮಹಾತ್ಮರ ಚರಿತ್ರೆ, ಅವರ ಅನುಭವಾಮೃತವನ್ನು ಕೇಳಬೇಕಾಗಿತ್ತಂದ್ರೆ ಕೆಲವರಿಗೆ ಮಾತ್ರ ಸಿಗುವಂಥದ್ದು, ಎಲ್ಲರಿಗೂ ಸಿಗಂಗಿಲ್ರಿ. ಎಲ್ಲರಿಗೂ ಸಿಗ್ತೈತೇನು? ಎಲ್ಲರಿಗೂ ಸಿಗಂಗಿಲ್ಲ. ಆದರೆ ಏನು ಮಾಡಬೇಕು? 23 ವರ್ಷಗಳಿಂದ ನಾವು ಹೇಳ್ತಾನೆ ಬಂದಿರು. ಮಾಗೊಂಡಪ್ಪನವರು ನಂದು 1 ತಾಸು ಆದ್ರೆ ಅವರು ಅರ್ಧ ತಾಸದ ಪ್ರವಚನ ಮಾಡ್ತಾರೆ. ಯಾಕಂದ್ರೆ ಯಾರು ಕೂಡ ನಾನು ನಿನ್ನೆ ಮಾತಾಡೋದು ನೋಡಿ ಮೈಯಾಗ ದೇವ್ರು ಬಂದಂಗಾಗಿತ್ತು. ಮೊದಲೇ ನಾನು ಮೈಕ್ ತೆಗೆದುಬಿಡ್ತಾನೆ, ನಾನು ಮಾತಾಡೋದ್ಮೇಲೆ ಮೈಕ್ ತೆಗೆದುಬಿಡ್ತಾನೆ. ನಾವು ಇನ್ನೊಂದು ಅರ್ಧ ತಾಸು ಮಾತಾಡೋಕೆ ಮಾಡಿದ್ದೆ. ಆದ್ರೆ 5 ದಿವಸ 2 ದಿವಸ ಮಾಡಬೇಕು, ಮಾಡಿ ಮುಗಿಸ್ಬೇಕನ್ನುವಂಥದ್ದಿತ್ತಲ್ಲ, ಬ್ಯಾಡ್ರಿ ಅಂತ ಎಲ್ಲರೂ ಹಿರಿಯರು ಕೂಡಿ ಚರ್ಚೆ ಮಾಡಿ ಒಂದು 11 ದಿವಸಗಳಾದರೂ ನಾವು ನಡೆಸೋಣ ಚಿಂತನ. ಯಾವುದಾದ್ರೂ ಮಹಾತ್ಮರ ಕುರಿತು ಒಂದಿಷ್ಟು ಅಧ್ಯಾತ್ಮದ ಚಿಂತನವನ್ನು ಮಾಡೋಣ. ಜೊತೆಗೆ ನಮ್ಮ ಜೊತೆಗೆ ಹೊಂದಾಣಿಕೆ ಯಾರಾಗ್ತಾರೆ? ನಮ್ಗೆ ಬಿಟ್ಟರೆ ಕೆರರು ಸ್ವಾಮಿಗಳಾಗ್ತಾರೆ, ಇನ್ನೊಬ್ಬರಿಗೆ ನಾವು ಒಬ್ಬರು ಆಲಗಿರ್ತೇವೆ. ಹೊಂದಾಣಿಕೆ ಹೆಂಗೋ ಇದ್ದಂಗೆ ತಗೊಂಡು ಹೋಗ್ತೇವೆ. ಅಂಥವ್ರಿಗೆ ವಿಚಾರ ಮಾಡಿ ಕರೆಸಿ ಒಂದಿಷ್ಟು ಚಿಂತನೆ ಮಾಡುವಂಥದ್ದು ಆಗ್ತದೆ. ಈ ಕಡೆ ಅದನ್ನು ಬಿಟ್ಟು ಏನೇನೋ ವ್ಯವಹಾರದಲ್ಲಿ TV ಮುಂದೆ ಕೂಡೋದಾಗಲಿ, ಕಟ್ಟೆ ಮುಂದೆ ಕೂತ್ಕೊಳ್ಳೋದಾಗಲಿ, ಈ ಮಾಡ್ತಕ್ಕಂಥವ್ರ ಬಗ್ಗೆ ಮಾತನಾಡೋದಾಗಲಿ ಅದೆಲ್ಲ ಮಾಡಬಾರ್ದು. ಯಾಕಂದರೆ ಏನ್ರ ಮಾಡಿದವ್ರು ಪಾಪ ಗೊತ್ತೈತಲ್ಲ. ಮತ್ತು ಅದೇ ಯಾರು ಏನು ಮಾಡ್ತಾರೆ ಅದು ಅನುಭವಿಸ್ತಾರೆ. ಆದರೆ ಮುಂದೆ ಬಂದು ಮಾಡ್ರಿ ಅಂದ್ರೆ ಕಷ್ಟ ಆಗ್ತದೆ. ಮುಂದೆ ಬಂದು ನಿಂತರೆ ಏನು ಬೇಡಲ್ಲ ಯಾರು. ಇದು ನಿಮ್ಮೂರು, ಇದು ನಿಮ್ಮ ದೇವರು, ನಿಮ್ಮ ಕಾರ್ಯಕ್ರಮ, ವಿಶ್ವರಾತ್ರಿ ಕಾರ್ಯಕ್ರಮ ಇದು ಅಲ್ಲ. ಯಾರದಪ್ಪ ತಗೊಣಿಸಿ ಜಾತ್ರೆನೇ ಅಂತಾರೆ ಇವನ. ವಿಶ್ವರಾತ್ರಿ ಜಾತ್ರೆ ಅನ್ನಂಗಿಲ್ರಿ. ಯಾವ ಜಾತ್ರೆ ಹೋಗಿದ್ದು? ಬದಾಮಿ ಬನಶಂಕರಿ ಜಾತ್ರೆ ಅಂತೀರಿ, ಬದಾಮಿ ಜಾತ್ರೆ ಅಂತೀರಿ. ಮತ್ತು
ತೋಗುಣಸಿಯ ಜಾತ್ರೆ, ತೋಗುಣಸಿಯ ನಾಟಕ, ತೋಗುಣಸಿಯ ಕಾರ್ಯಕ್ರಮ ಅಂತಾರೆ ವಿನ ತೋಗುಣಸಿ ಅಂದ್ರೆ ಎಲ್ಲರ ಹೆಸರು ಬರ್ತದ ವಿನ ಎಲ್ಲರೂ ಇಲ್ಲಿ ಸೇವೆ ಮಾಡಬೇಕು. ಎಲ್ಲರೂ ಸೇವೆ ಮಾಡಿದಾಗ ಸೇವಾ ಮಾಡಿದ್ರೆ ಮೇವ ಸಿಗ್ತದಂತ. ಸೇವೆ ಮಾಡಿದ್ರೆ ಮೇವ ಅಂದ್ರೆ ಏನು ಗೊತ್ತಾನು? ಮರಾಠಿ ಶಬ್ದ, ಹಿಂದಿ ಶಬ್ದ, ಅದು ಪೇಡ ಶಬ್ದ ಅಂತ. ಖವ ಅಂತ ಮೇವ ಅಂತಾರೆ. ಆಗ ಎಲ್ಲರೂ ಸೇರಿ ಯಾರು ಕೂಡ ಹಿಂದೆ ಮಾತಾಡಬಾರ್ದು. ಎಲ್ಲರೂ ಮುಂದೆ ಬಂದು ನಾ ಇಂಥ ಸೇವೆ ಮಾಡ್ತೀನಿ, ನಾ ಅಡುಗೆ ಮಾಡೋದು ಮಾಡ್ತೀನಿ, ನಾ ಕಸ ಹುಡುಗೋದು ಮಾಡ್ತೀನಿ, ನಾ ಇದೆಲ್ಲ ತಯಾರು ಮಾಡೋದು ಮಾಡ್ತೀನಿ ಅಂತ ಮುಂದೆ ಬರಬೇಕು. ಮುಂದೆ ಬರೋಕ್ಕೆ ಯಾರೂ ಬೇಡನಲ್ಲ. ಏನಂತಾರೆ ನಿಮ್ಮಲ್ಲಿ? ಅನ್ನಂಗಿಲ್ಲ. ಯಾರೋ ಒಂದಿಷ್ಟು ಪಟ್ಟಿ ಬರೆಯೋದು, ಯಾರದೋ ಇಷ್ಟು ಕಸ ಗುಡಿಸೋದು, ಯಾರೋ ಇಷ್ಟು ಪೇಪರ್ ಅಲ್ಲಿ ಇಲ್ಲಿ ಕಸ ಬಿದ್ದು ತೆಗೆಯೋದು, ಎಲ್ಲರೂ ಕೂಡಿ ಮಾಡಿದಾಗ ಈಗ 5 ಬೆರಳವಲ್ಲ, ಇದಕ್ಕೇನಂತೀರಿ? ಹಸ್ತ ಅಂತಿರಲ್ಲ. ಈ ಒಂದೇ ಬೆರಳು ಇದ್ರೆ ಹಸ್ತ ಅಂತೀರೇನು? 2 ಇದ್ರೆ ಅನ್ನಂಗಿಲ್ಲ. ಅಷ್ಟು ಬೆರಳುಗಳು ಕೂಡಿದ್ರೆ ಹಸ್ತ ಆಗ್ತದೆ, ಅಷ್ಟು ಸೇರಿದ್ರೆ ಮುಷ್ಟಿ ಆಗ್ತದೆ, ಅಷ್ಟು ಸೇರಿದ್ರೆ ಶಕ್ತಿ ಬರ್ತದೆ. ಹಂಗ ಜಾತ್ರೆಗೆ ಶಕ್ತಿ ಬರಬೇಕಾಗಿತ್ತಂದ್ರೆ ಸಣ್ಣವರು, ದೊಡ್ಡವರು, ಹೆಣ್ಮಕ್ಳು, ಗಂಡು ಮಕ್ಕಳು, ಚಿಕ್ಕವರು, ದೊಡ್ಡವರು, ಬಡವ, ಸಾಹುಕಾರ, ಏನಿಲ್ಲ, ಎಲ್ಲರೂ ಸೇರಿ ಮಾಡಿದಾಗ ಅದ್ಭುತವಾಗಿರ್ತಕ್ಕಂಥ ಜಾತ್ರೆ ಆಗ್ತದೆ. ಏನಾದರೂ ಆದ್ರೆ ಜಗಳ ಆದ್ರೆ, ಎಲ್ಲೋ ಜಗಳ ಆಡ್ತಾ ಇದ್ರು ಹೋಗಿ ಗುಂಪಾಗಿ ನಿಂತು ನೋಡ್ತೇವೆ. ಅಲ್ಲಿ ನೋಡ್ತೇವೆ, ನಿಮ್ಮಲ್ಲಿ ನೋಡಂಗಿಲ್ಲ. ನಿಮ್ಮಲ್ಲಿ ನೋಡ್ತೀವಿ, ಏನೋ ಜಗಳ ಆಡ್ತಾ ನಿಂತು ನೋಡ್ತೇವೆ. ಆದ್ರೆ ಇಂಥ ಅಧ್ಯಾತ್ಮದ ಚಿಂತನೆಯನ್ನ ಅಮರೇಶ್ವರ ವಿಶ್ವಾರಾಧ್ಯರ ಮಠದಲ್ಲಿ ಸಾನ್ನಿಧ್ಯದಲ್ಲಿ ನಡೀತಾ ಇದೆ ತಂದ್ರೆ ನಾವೆಲ್ಲರೂ ಕೂಡ ಬಂದು ಕುತ್ಕೊಂಡು ಚಿಂತನೆ ಮಾಡುವಂಥದ್ದು. ಈಗೆಲ್ಲ ಮದುವೆ ಎಲ್ಲ ಮುಗಿದಕ್ಕೆ ಸೀಸನ್, ಇನ್ನೊಂದು 2 ಅದಾವ. ಬರ್ರಿ, ಎಷ್ಟು ದಿವಸ ಉಳಿದು ಗೊತ್ತೇನ್ರಿ? ಇವತ್ತೆಂಟು ತಾರೀಕು? 8, 14ನೇ ತಾರೀಕಿಗೆ ಮುಗಿತೈತಿ. ನಿಮ್ಮ ಭೇಟಿ 14ನೇ ತಾರೀಕಿನ ತನಕ ಇರ್ತದೆ. 14 ಆದ್ಮೇಲೆ 15ಕ್ಕೆ ಹೇಳ್ರಿ ಅಂದ್ರೆ ನಾವು ಸಿಗಲ್ಲ, ನೀವು ಸಿಗಲ್ರಿ. ಹಾಗಿಲ್ಲಿ ಸಂತ ಮಹಾತ್ಮರು ಎದಕ್ಕೆ ಬರ್ತಾರಂತ ಕೇಳಿದ್ರೆ, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ನಡೆಯರು, ಲೋಕದಂತೆ ನುಡಿಯರು. ಮಹಾತ್ಮರು ಈಗ ನೋಡ್ರಿ, ತಂಗ ಮಾತಾಡ್ಬೇಡ, ಚಂದ ಕೇಳಬೇಕು. ಮಹಾತ್ಮರ ತಂದ್ರೆ ನಮ್ಮ ಹಾಗೆ ಇರುವುದಿಲ್ಲ. ನಮ್ಮ ಹಾಗೆ ಇದ್ರೆ ಮಹಾತ್ಮರು ಅನ್ಸಲ್ಲ. ಅಂತ ಮಹಾತ್ಮರ ಭಕ್ತಿಯ ಪಥವನ್ನ ತೋರಿಸುವಗೋಸ್ಕರ ಅವರು ಲೋಕದಂತೆ ಬಾರರು, ಲೋಕದಂತೆ ಇರರು, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು ಅನ್ನುವಂಥ ಶರಣರ ವಚನದಲ್ಲಿ ನೋಡ್ತೇವೆ. ಹಾಗೆ ಈ ಶಿವಯೋಗಿ ಸಿದ್ದರಾಮೇಶ್ವರ ಜನನ ಆಗಬೇಕು. ಇಲ್ಲಿರ್ತಕ್ಕಂಥ ಎಲ್ಲವನ್ನ, ಕಷ್ಟವನ್ನ ಕಳೆದು, ಅಜ್ಞಾನವನ್ನ ಕಳೆದು, ಸುಜ್ಞಾನವನ್ನು ಬಿತ್ತರಿಸಿ ಈ ಲೋಕಕ್ಕೆ ದಾರಿಯನ್ನ, ಶಿವ ಸಾಯುಜ್ಯವನ್ನ, ಶರಣರ ದಾರಿಯನ್ನ, ಸಂತರ ದಾರಿಯನ್ನ, ಮಹಾತ್ಮರ ದಾರಿಯನ್ನ, ಕೈಲಾಸದ ದಾರಿಯನ್ನು ತೋರಿಸುವಗೋಸ್ಕರ ಅವರೆಲ್ಲರೂ ಭಕ್ತಿಯ ದಾರಿಯನ್ನು ತೋರಿಸುವಗೋಸ್ಕರ ಬಂದಿದ್ದಾರೆ. ಎದಕ್ಕಾಗಿ ಬಂದಿದ್ದಾರೆ? ದಾರಿ ತೋರ್ಸಕ್ಕ. ಸ್ವರ್ಗದ ಬಾಗಿಲು, ಸ್ವರ್ಗದ ದಾರಿಯನ್ನು ತೋರ್ಸಕ್ಕೆ ಬಂದಿದ್ದಾರೆ. ನಿಮ್ಗೆಲ್ಲ ಸಂಸಾರ ದಾರಿಯನ್ನು ತೋರಿಸೋರು ಬಹಳ ಜನ ಅದಾರ. ಹೆಂಡತಿ ದಾರಿ, ಮಕ್ಕಳ ದಾರಿ, ಶಿಕ್ಷಣದ ದಾರಿ, ಆಸ್ತಿಯ ದಾರಿ ತೋರಿಸುವವರಿದ್ದಾರೆ. ಆಸ್ತಿ ಹೆಂಗೆ ಮಾಡಬೇಕು ಅಂತ ಹೇಳೋರಿದ್ದಾರೆ, ಸಂಸಾರ ಹೆಂಗೆ ಮಾಡಬೇಕು ಅಂತ ಹೇಳೋರಿದ್ದಾರೆ. ಆದರೆ ಭಕ್ತಿ ಹೆಂಗೆ ಮಾಡಬೇಕು ಅನ್ನುವಂಥ ತೋರ್ಸಕ್ಕೆ ಬರುವಂಥವ್ರು ಮಹಾತ್ಮನ ಮಾತ್ರ. ಧರ್ಮದ ಮಾರ್ಗವನ್ನು ತೋರಿಸುವಂಥವ್ರು ಮಹಾತ್ಮರ ಮಾತ್ರ. ಉಳಿದವ್ರು ಯಾರು ತೋರಿಸಂಗಿಲ್ಲ. ಅದಕ್ಕೆ ಬಂಧುಗಳಾದವರು ಬಂದುಂಡು ಹೋಗುವವರು ಬಂಧನ ಕಳೆಯಲರಿಯರು. ಹಾಗಿಲ್ಲಿ ಶಿವಯೋಗಿ ಸಿದ್ದರಾಮನ ಜನನ ಆಗಿದೆ. ತಂದೆ ತಾಯಿಗಳ ಹೆಸರೇನು ಹೇಳ್ರಿ ಮಕ್ಕಳ? ನಿಮ್ಮ ಮಕ್ಕಳ ಮಗು ಅನ್ನು ಸುಗಲಾದೇವಿ ಮತ್ತು ಮುದ್ದುಗೌಡ. ಮೋರಡಿ ಮುದ್ದುಗೌಡನ ಮಗ ಸುಗಲಾದೇವಿಯ ಸುಪುತ್ರ. ಸುಪುತ್ರ ಅಂದ್ರೆ ಮಗ ಅಂದ್ರೆ ಕುಲಪುತ್ರ ಅಂದ್ರೆ
ಇಬ್ಬರ ಗಂಡ ಹೆಂಡತಿ ಹೇಗಿದ್ರು ಅಂದ್ರೆ ಅನನ್ಯವಾಗಿರ್ತಕ್ಕಂಥ ದಾಂಪತ್ಯ, ಅಂತಹ ಪುಣ್ಯವಾಗಿರ್ತಕ್ಕಂಥ ದಂಪತಿಗಳ ಉದರದಲ್ಲಿ ಸಿದ್ದರಾಮನ ಜನನ ಆಗಿದೆ. ಮನೆಯ ದೇವರಾಗಿರುವಂಥವರು ಯಾರು? ಮನೆ ದೇವರು ಯಾರು? ಪುಡ ಪಾಠ ಮಾಗ ಸಪಾಟ ಅಂತಾರೆ ಅದಕ್ಕೆ. ಮರಾಠಿ ಶಬ್ದ ಇದು. ಅಂದ್ರೆ ನಿಮ್ಗೆ ಕನ್ನಡದಾಗ ಹೇಳ್ಬೇಕಾದ್ರೆ ಮುಂದೆ ರಂಗೋಲಿ ಹಾಕೊಂಡು ಹೋಗೋದಂತ ಹಿಂದೆ ಸರಿಗೆ ಬಿಡ್ಬೇಕಂತ. ಅದು ಪುಡ ಪಾಠ ಮಾಗ ಸಪಾಟ. ಮುಂದೆ ರಂಗೋಲಿ ಹಾಕೊಂಡು ಹೋಗೋದು, ಹಿಂದೆ ಸರಿಗೆ ಬಿಟ್ಟು ರಂಗೋಲಿ ಹಾಕೊಂಡು ರಂಗೋಲಿ ಇಟ್ಟಿದ್ದಾನ. ಮತ್ತು 3-4 ದಿವಸದಿಂದ ಕೇಳಾಗತ್ತೀರಿ, ಮನೆಯ ದೇವರು ಯಾವುದು? ನಿಮ್ಮ ಮನೆ ದೇವರು ಅದರ ನೆನಪರ ಐತೇನ? ನಿಮ್ಮ ಮನೆ ದೇವರು, ನಿಮ್ಮ ಮನೆ ಗುರುಗಳು, ನಡ್ಕೊಂಡ ಗುರುಗಳು ಬೇರೆ, ಮನೆ ಗುರುಗಳು ಬೇರೆ, ದೀಕ್ಷಾ ಗುರುಗಳು ಬೇರೆ, ಬಂದ ಗುರುಗಳು ಬೇರೆ. ಯಾರು ಚಂದ ಕಾಣಿಸ್ತಾರೆ, ಯಾರು ದೊಡ್ಡ ಸೌಕಾರ ಸ್ವಾಮಿಗಳದಾರಲ್ಲ ಅವ್ರು ನಮ್ಮ ಗುರುಗಳ್ರಿ. ಹಾಗೆ ಮಾಡ್ಕೊಂಡಿರ್ತೇವೆ ನಾವು. ಆಸ್ತಿ ಪಾಸ್ತಿ ನೋಡ್ರಿ ಗುರುಗಳು ಅವರು. ಏನಿಲ್ಲ ಪಾಪ ಗುಡಿಸಲ್ದಾಗಿತ್ತಂದ್ರೆ ನಮ್ಮ ಗುರುಗಳು ಅಂತ ಹೇಳ್ರಿ, ನಮ್ಮ ಗುರುಗಳು ದೊಡ್ಡ ಮಠ, ದೊಡ್ಡ ಆಸ್ತಿ ದೊಡ್ಡದು ನೋಡಬಾರ್ದು, ಮನಸ್ಸು ದೊಡ್ಡದು ನೋಡ್ಬೇಕು. ಅವರ ಹೃದಯ ಶ್ರೀಮಂತಿಕೆ ನೋಡಬೇಕು. ಅವರು ಮನೆತನದ ಗುರುಗಳಾಗಿರ್ತಾರೆ, ಮನೆಯ ದೇವರಾಗಿರ್ತಾರೆ. ನಿಮ್ಮ ಮನೆ ದೇವರು ಒಬ್ಬರೇ ಅದಾರ. ನಿಮ್ಮ ಮನೆ ಜಗಲಿ ಮೇಲೆ ಬಹಳಷ್ಟು ಜನ ಅದಾರೆ. ಹಂಗೆ ಮನೆ ದೇವ್ರು ಬಿಟ್ಟು ನಾವು ಏನು ಮಾಡಿದ್ದೀವಿ? ಮೊನ್ನೆ ಹುಣ್ಣಿಮೆ ಆಯಿತು. ಯಾವ ಹುಣ್ಣಿಮೆ ಅದು? ಭಾರತ ಹುಣ್ಣಿಮೆ. ಭಾರತ ಹುಣ್ಣಿಮೆ ಅಂತಾರೆ, ಬಸ್ತಲು ಹುಣ್ಣಿಮೆ ಅಂತಾರೆ ಅದಕ್ಕೆ. ಈಗ ಈ ಒಳಗಿನ ದೇವ್ರು ಹೊರಗಿನ ದೇವ್ರು ಒಳಗಂತ ಮಾಡ್ತಾರಲ್ಲ ಭಾರತ. ಅವ ಏನು ಮಾಡಿದ, ನಮ್ಮ ಮನೆ ದೇವರು ಯಾವನಾದ್ರು ಗೊತ್ತಿಲ್ಲ, ಮನೆ ಗುರುಗಳು ಯಾರು ಗೊತ್ತಿಲ್ಲ. ಅವು ಹೊರಗಿನ ಗುರುಗಳು ಹೊರಗಿನ ದೇವ್ರು ಬಂದು ಮನೆ ಗುರುಗಳು ಮನೆ ದೇವ್ರಿಗೆ ಓಡಿಸ್ಬಿಡ್ತಾರಂತ. ಅದಕ್ಕೆ ಮನೆ ಹೊರಗಿನ ದೇವ್ರ ಒಳಗೆ, ಒಳಗಿನ ದೇವ್ರ ಹೊರಗೆ ಮಾಡ್ತಿರ್ತೀವಿ. ಎಲ್ಲ ಕಡೆ ಐತಿ ಅಲ್ಲ ಅದನ್ನು. ಅದಕ್ಕೆ ನಾವು ಏನು ಮಾಡ್ತೇವೆ, ನಮ್ಮ ಮನೆಯ ದೇವರನ್ನ, ಮನೆಯ ಗುರುಗಳನ್ನ ಬಿಟ್ಟು ಎಲ್ಲೆಲ್ಲಿಗೆ ಹೋಗ್ತೇವೆ ಅಲ್ಲಿಂದ ನಮ್ಮ ದೇವರನ್ನ ತಂದಿಡ್ತೇವೆ. ತುಳಜಾಪುರಕ್ಕೆ ಹೋದೇವಿ, ಅಲ್ಲಿದನ್ನು ದೇವರು ತರೋದೆ. ತಿರುಪತಿಗೆ ಹೋದೇವಿ, ಅಲ್ಲಿದು ತರುವುದ. ಮತ್ತು ಯಾರಿಗೆ ಹೋಗ್ತೀರಿ? ಶ್ರೀಶೈಲಕ್ಕೆ ಹೋಗ್ತೀರಿ, ಅಲ್ಲಿ ಮಲ್ಲಯ್ಯನ ತರದ. ಕಾಶಿ ಹೋಗಿ ವಿಶ್ವನಾಥನ ತರದ. ಮತ್ತಪ್ಪ ಅದು ಪುಕ್ಷಟ್ಟೆ, ಆಧಾರ್ ಕಾರ್ಡ್. ಎಲ್ಲ ಕಡೆ ಒಂದೊಂದು ದೇವ್ರ ತಂದು ನಮ್ಮ ಜಗಲಿ ಹೆಂಗಾಗ್ಯಾವಂತಂದ್ರೆ, ಆಟೋದಾಗ ಪ್ಯಾಸೆಂಜರ್ ಹುಡಿತಾರೆ ಗೊತ್ತಾನ? ಟಮ್ ಅಂತ ಆಟೋ ಅಂತೀರಿ ನೀವು. ಟಮ್ ಮೇಲೆ ಪ್ಯಾಸೆಂಜರ್ ತುಂಬಿಸಿದಂಗ ನಮ್ಮ ಮನೆ ಜಗಲಿ ಹೆಂಗೈತಿ, ದೇವ್ರ ಮೇಲೆ ದೇವ್ರು ಒಬ್ರು ತೊಡೆ ಹತ್ತಿ ಒಬ್ರು ಕೈ ಹತ್ತಿ ಪ್ಯಾಸೆಂಜರ್ ತುಂಬ್ದಂಗೆ ಆಗೈತಿ ನಮ್ಮ ಮನೆ ದೇವ್ರ ಜಗಲಿ. ಹಾಗೆವಲ್ಲ, ಅವು ದೇವರು ಯಾರು ಹಣಿಬಾರ ಕೂತಿರ್ತಾವ, ನಿಮ್ಮ ಹಣಿಬಾರಿಗೆ ಕೂತಿರ್ತಾವ. ಏನು ಮಕ್ಕಳು ಇದ್ರಲ್ಲ, ಜಲ್ದಿ ನೀವು ದೇವ್ರ ಪೂಜೆ ಮಾಡಿದ್ರೆ ನಿಮ್ಗೆ ರೊಟ್ಟಿ ಮಾಡಿ ಕೊಡ್ತೇವಿ, ಇಲ್ಲಾಂದ್ರೆ ಉಪವಾಸ ಹೋಗ್ಬೇಕಾಗ್ತದೆ ಸಾಲಿಗೆ ಅಂತೇಳಿ ಅಂತಿರ್ತಾರೆ ಅವ್ವಗಳು. ಅಪ್ಪಗಳಂತ ಏನು ಮಾಡಂಗಿಲ್ಲ. ಅವ್ವಗಳು ಮಾಡ್ಬೇಕಾದ್ರೆ ಮಕ್ಕಳಿಗೆ ಮಾಡಬೇಕು. ಆ ದೇವ್ರ ಮಕ್ಕಳ ಪಾಲಿಗೆ ಕೂತಿರ್ತಾವೆ. ಈ ಬೊಗಣೆಗೆ ಒಂದು ದೊಡ್ಡ ಬೊಗಣೆಗೆ ನೀರು ಹಾಕೊಳ್ಳೋದದ ಡಬ್ರಿ ಅಂತ ಬೊಗಣೆ ಅಂತೀರಿ, ಬುಟ್ಟಿ. ಅದ್ರ ನೀರು ಹಾಕೋದು, ಒಟ್ಟು ದೇವ್ರು ಅದ್ರ ಮುಳುಗಿಸೋದ, ಅಲ್ಲಿ ಇಡುವುದು ಅಷ್ಟೇ. ಹಂಗೆ ಮಾಡ್ತಿರಲ್ಲ. ಅದ್ರಾಗ ಅಮಾಸೆ ಹುಣ್ಣಿಮೆ ಏನಾದರೂ ಬಂದ್ರೆ ಅವಕ್ಕೆ ಏನೇನು ರಂಗೋಲಿ, ಹುಣಸೆ ಹಣ್ಣು ತಿಕ್ಕಿ ಮೂಗ ಬಾಯಿ ಒಂದೇ ಮಾಡಿ ಸಾಪ ಮಾಡಿಬಿಟ್ಟಿರ್ತಾರೆ. ಈ ಮನೆಗೆ ಹಾಕಿಡಲ್ಲ, ಮೂಗ ಬಾಯಿ ಕಣ್ಣು ನೆಟ್ಟಗದ ದೇವರು. ಇದು ಚಂದ. ಇಲ್ಲಾಂದ್ರೆ ಅದಕ್ಕೆ ಕಿಸಾಡ್ಯಾರ ಅಂತ ಬರ್ತಾರೆ. ದೇವ್ರು ಎಲ್ಲ ದೇವ್ರು ಕೂಡಿಸಿ ಒಂದೇ ದೇವ್ರು ಮಾಡ್ತಾರೆ ನಾವು. ಹೀಗ ಅಂಥ ಆಗಬಾರ್ದು. ದೇವರು ಹೊರಗಿರುವಂಥ ದೇವರನ್ನ ಒಳಗೆ ಮಾಡಿಕೊಳ್ಳುವುದಕ್ಕೋಸ್ಕರ ಇದು ಚಿಂತನೆ. ಹೇಳಿದ್ರು ಬಸವಣ್ಣವರು, ಏನು ಮರ ದೇವರು ಅಲ್ಲ, ಕಲ್ಲು ದೇವರು ಅಲ್ಲ, ಏನು ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ. ಏನೇನು ದೇವ್ರು ಹೇಳಿದ್ರು?
ಕಾಶಿ ಕೇದಾರ ಅಷ್ಟ ಸೃಷ್ಟಿ ತೀರ್ಥಗಳಲ್ಲಿರುವಂಥ ದೇವರು ದೇವರಲ್ಲ. ಮತ್ತಾರು ದೇವರು ಅಂತ ಕೇಳಿದ್ರೆ ನೀನು ತನ್ನ ತಾನಾರೆಂದು ತಾನೇ ತಿಳಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಹೊರಗಿರುವಂಥ ದೇವರನ್ನ ಸುಮ್ಮನೆ ಸಾಧನೆ ಮಾಡುವುದರ ಮೂಲಕ, ಧ್ಯಾನ ಪೂಜೆ ಮಾಡೋದ್ರ ಮೂಲಕ ಅದನ್ನು ಒಳಗಡೆ ತರಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹಚ್ಚುವುದೇ ಪುರಾಣ ಪ್ರವಚನ. ನೀವು ಏನು ಮಾಡಿರಿ ಅದರೇ ಜಗಲಿ ಅದೇ ಮನೆ ಅದೇ ದೇವರು ಮುಂದೆ ಕೂತೇವಿ. ಅದು ಬದಲಾವಣೆ ಆಗಬೇಕು ಅನ್ನೋಗೋಸ್ಕರ ಜಗುಲಿ ಅನ್ನುವಂಥ ಪದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹಿರಿಯರು. ಜಗುಲಿ ಅಂತ ಶಬ್ದ ಗೊತ್ತದಲ್ಲ, ಜಗುಲಿ 3 ಶಬ್ದ ಅದರಾಗ. ಎಷ್ಟು ಶಬ್ದ? ಜಗುಲಿ. ಜ ಜಂಗಮ ನೋಡ್ರಿ, ಜ ಜಂಗಮ, ಗುರು, ಲಿಂಗ. ಗುರು ಲಿಂಗ ಜಂಗಮರ ಒಂದೊಂದು ಅಕ್ಷರಗಳನ್ನ ತೆಗೆದುಕೊಂಡು ಜಗುಲಿ ಅಂತ ಮಾಡಿದ್ದಾರೆ. ಅರ್ಥ ಆಗ್ತದ? ಅಂದ್ರೆ ನಮ್ಗೆ ಗುರು ಲಿಂಗ ಜಂಗಮರು ಒಂದು ವೇಳೆ ಸಿಗದೆ ಹೋದ್ರೆ ಈ ಜಗುಲಿ ನಮ್ಗೆ ಸಿಗ್ತದಲ್ಲ ಅಂತ ಅದಕ್ಕೆ ನಾವು ಪೂಜ್ಯ ಗೌರವದಿಂದ ಪೂಜೆ ಮಾಡುವಂಥದ್ದು ನಾವೆಲ್ಲ. ಇದು ಜಗುಲಿ. ಪೂಜಕ ಮತ್ತು ಫಲಗಳು. ಪೂಜಾ ವಸ್ತುಗಳು ಗುರುಲಿಂಗ ಜಂಗಮ, ಪೂಜಾದ ವಸ್ತುಗಳು ನೀರು, ಗೊಂದಿ, ರುದ್ರಾಕ್ಷಿ ಮತ್ತು ಪಾದೋದಕ ಪ್ರಸಾದವನ್ನು ಈ ಫಲಗಳು. ಅಷ್ಟಾವರಣಗಳಿರ್ತಕ್ಕಂಥ ಈ 6 ಅಷ್ಟಾವರಣಗಳು. ಗುರುಲಿಂಗ ಜಂಗಮ, ವಿಭೂತಿ, ರುದ್ರಾಕ್ಷಿ ಮಂತ್ರ, ಪಾದೋದಕ ಪ್ರಸಾದ. ಈ ಪಾದೋದಕ ಪ್ರಸಾದ ಅದರ ಲಾಭ ಫಲಗಳು. ಹೀಗೆ ಪೂಜಕ ಫಲಗಳನ್ನು ನಮ್ಮ ಅಷ್ಟಾವರಣಗಳಲ್ಲಿ ಮುಖ್ಯವಾಗಿ ಇಟ್ಕೊಂಡು ನಾವೆಲ್ಲರೂ ಕೂಡ ಈ ಧರ್ಮವನ್ನು ಬೆಳೆಸಬೇಕು. ಸಿದ್ಧಾಂತ ಶಿಖಾಮಣಿ, ವಚನ ಸಾಹಿತ್ಯ ಇದೆಲ್ಲ ನಮ್ಮ ವೀರಶೈವ ಲಿಂಗಾಯತ ಪರಂಪರೆಯ ಧರ್ಮವನ್ನು ಬೋಧನೆ ಮಾಡುವಂಥದ್ದು. ವಚನಗಳ ಬೇರೆಲ್ಲ, ಸಂಸ್ಕೃತದಲ್ಲಿರ್ತಕ್ಕಂಥ ಆಗಮಗಳು, ಆಮೇಲೆ ಸಿದ್ಧಾಂತ ಶಿಖಾಮಣಿ ಯಾವುದೂ ವ್ಯತ್ಯಾಸ. ಅಲ್ಲಿ ಸಂಸ್ಕೃತ ಇದೆ, ಇಲ್ಲಿ ಕನ್ನಡ ಇದೆ. ನೀವು ಉಪನಿಷತ್ತು ಶ್ರೇಷ್ಠ, ಸಿದ್ಧಾಂತ ಶಿಖಾಮಣಿ ಶ್ರೇಷ್ಠ, ವಚನ ಸಾಹಿತ್ಯ ಶ್ರೇಷ್ಠ ಅನ್ನೋದಿಲ್ಲ. ಎಲ್ಲವೂ ಶ್ರೇಷ್ಠ ಇದೆ. ಧರ್ಮ ಯಾವಾಗಲೂ ಶ್ರೇಷ್ಠ ಇದೆ. ಅದು ಶ್ರೇಷ್ಠ, ಇದು ಶ್ರೇಷ್ಠ ಇಲ್ಲ. ಎಲ್ಲವೂ ಕೂಡ ನಮಗೆ ಎಲ್ಲಿ ಕರ್ಕೊಂಡು ಹೋಗ್ತವೆ? ಮೋಕ್ಷದ ಕಡೆಗೆ, ತತ್ವದ ಕಡೆಗೆ, ಜ್ಞಾನದ ಕಡೆಗೆ, ಆತ್ಮಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತವೆ. ಅಂತ ತತ್ವವನ್ನು ತಿಳಿಸುವಗೋಸ್ಕರ ಇಲ್ಲಿ ಸಿದ್ಧರಾಮ ಶಿವಯೋಗಿಗಳು ಜನನ ಆಗಿದೆ. ಸಿದ್ಧರಾಮ ಶಿವಯೋಗಿ ಚಿಕ್ಕ ವಯಸ್ಸಿದ್ದಾಗ, ಮಕ್ಕಳೇ ಚಿಕ್ಕ ವಯಸ್ಸಿದ್ದಾಗ ಏನಾಗಿತ್ತು ಅಂತ ಕೇಳಿದ್ರೆ ಅವನು ಯಾರ ಜೊತೆಗೆ ಮಾತಾಡ್ತಿದ್ದಿಲ್ಲ. ನಮ್ಮಂಗ ವಟ ಹೋದ್ರೋದು. ಕೆಲವು ಮಕ್ಕಳದವ ನಮಗೆ ಈಗಿನ ಮಕ್ಕಳು ಏನು ಮಾಡ್ತಾವ? ಮೊಬೈಲ್ ಕೊಡಲಿಲ್ಲ ಅಂದ್ರೆ ಅಳಕ್ಕೆ ಶುರು ಮಾಡ್ತಾವ. ನಿಮ್ಮನ್ನ ಆಟ ಮಾಡ್ತಾವ? ನಂಗೆ ಮೊಬೈಲ್ ಕೊಡಲಿಲ್ಲ ಅಂದ್ರೆ ಅಳಕ್ಕೆ ಶುರು ಮಾಡ್ತಾವ. ಯಾವುದೋ ಒಂದು ಬಾಣ್ತನ ಆಗಿತ್ತಂತ, ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಿತ್ತಂತೆ ಹೆಣ್ಮಗಳಿಗೆ. ಪಾಪ ಅದು ಕೂಸ ಹೊರಗೆ ಬಂದೈತಿ, ತಾಯಿ ಹೊಟ್ಟೆ ಬಿಟ್ಟು ಹೊರಗೆ ಬಂದದ. ನರ್ಸ್ ಇರ್ತಾಳೆ, ನರ್ಸ್ ಬಾಯ ಮೇಡಮ್ ಸ್ವಲ್ಪ ಫೋನ್ ಕೊಡ್ತೀರೇನು ಅಂತ ಕೇಳ್ತದೆ. ಕೂಸು ಈಗ ಹುಟ್ಟೈತದು, ಫೋನ್ ಕೊಡ್ತೀರೇನು ಸ್ವಲ್ಪ? ಅದು ಹಣಿಯನ್ನು ನೋಡ್ಕೊತದ ಹೆಣ್ಮಗಳು ನರ್ಸ್. ಯಾಕೆ ಅಂತ ಕೇಳ್ತಾರೆ. ಏನಿಲ್ಲ, ಬ್ರಹ್ಮಗೆ ಹೇಳಿದ್ದ ನಾ ಕೆಳಗೆ ಹೋದ್ಮೇಲೆ ಮಿಸ್ ಕಾಲ್ ಕೊಡ್ತೀನಿ ಅಂತ ಹೇಳಿದ್ದ, ಅದಕ್ಕೆ ಮಿಸ್ ಕಾಲ್ ಕೊಡಬೇಕು ಬ್ರಹ್ಮಗೆ ಅಂತ ಕೇಳ್ತಂತ ಕೂಸು. ಹಾಗೆ ಮೊಬೈಲಿಗೆ ನಾವು ಅಟ್ಯಾಚ್ ಆಗಿ ಬಿಟ್ಟೇವಿ. ಮೊಬೈಲ್ ಜೊತೆಗೆ ಆಗಲಿ, ನಮ್ಮ ಸಂಸಾರದ ವಸ್ತುಗಳ ಜೊತೆಗೆ ಆಗಲಿ, ಅದ್ರ ಜೊತೆಗೆ ಸಂಬಂಧ ಕಡಿಮೆ ಮಾಡ್ಕೋಬೇಕು. ನಮ್ಮ ಸಂಬಂಧ ಏನಿದೆಲ್ಲ ಭಗವಂತನ ಜೊತೆಗೆ ಸಂಬಂಧ. ಈ ಒಳಗೇನಿದೆ ಚೈತನ್ಯ ಇದೆಯಲ್ಲ, ಈ ಚೈತನ್ಯ ತಂದ್ರೆ ಪರಮಾತ್ಮನ ಸಾತ್ವಿಕ ಕಳೆ, ಪರಮಾತ್ಮನ ಜೀವ ಕಳೆ, ಪರಮ ತತ್ವದ ತತ್ವ. ಇದು ಜೀವ ಮಾತಾಡ್ತಾ ಇದೆಯಲ್ಲ, ಅದು ಒಳಗೆ ಐತಿ ಅಂತ ನೋಡ್ತೇವಿ, ಕೇಳ್ತೇವಿ, ಮೂಡ್ತೇವಿ, ನಡೆದಾಡ್ತೇವಿ. ಊಟ ಮಾಡಿದ್ದನ್ನು ಕರಗ್ತದ. ಒಳಗೆ ಅದೇ ಇಲ್ಲ ತಂದ್ರೆ ಏನು ಮಾಡ್ತೇವಿ? ಮನುಷ್ಯ ಅನ್ನಂಗಿಲ್ಲ, ಸಾವುಕಾರ ಅನ್ನಂಗಿಲ್ಲ, ಶ್ರೀಮಂತ ಅನ್ನಂಗಿಲ್ಲ. ಏನಂತಾರ? ಹೆಣ ಅಂತಾರೆ. ಹಾಗೆ ಈ ಶರೀರ ಒಳಗ ಚೈತನ್ಯ ಅದಲ್ಲ, ಆ ಚೈತನ್ಯವೇ ಪರಮ ತತ್ವ, ಪರಮಾತ್ಮನ ಅಂಶ. ಹೇಗೆ ಬೆಂಕಿ ಅದಲ್ಲ, ಬೆಂಕಿ ನೋಡಿರಿ, ಬೆಂಕಿ ಕಂಡದಿಂದ ಹಿಂಗೆ ಕಿಡಿ ಹೊರಗೆ ಬರ್ತಾವಲ್ಲ, ಆ ಕಿಡಿಗಳನ್ನ ಎಲ್ಲ ಆ ಬೆಂಕಿ ಅಂದ್ರೆ ಗೊತ್ತಾಗ್ತಾ ಇಲ್ಲ.
ಈ ಶರೀರ ಧಾರಣೆ ಮಾಡಿದ್ದಕ್ಕಾಗಿ ಇದು ಪರಮಾತ್ಮ ಅನ್ನೋದನ್ನು ಬಿಟ್ಟು ಏನಾಗ್ತಾ ಇದೆ, ಜೀವಾತ್ಮ ಅನ್ಸ್ಕೊಳ್ತಾ ಇದ್ದಾರೆ. ಈ ಜೀವಾತ್ಮ ಪರಮಾತ್ಮ ಆಗ್ಬೇಕಾಗಿತ್ತಂದ್ರೆ ಮಹಾತ್ಮರ ಸಂಘದಿಂದ ಈ ಜೀವಾತ್ಮ ಭಾವ ಹೋಗಿ ಪರಮಾತ್ಮ ಆಗ್ತಾನೆ ಅನ್ನುವಂಥದ್ದನ್ನ ಬಹಳ ಚೆನ್ನಾಗಿ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಗಳು ಸಿದ್ಧಾಂತ ಶಿಖಾಮಣಿಯಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಜೀವಾತ್ಮ ಹೋಗಿ ಪರಮಾತ್ಮ ಬರಬೇಕಾಗಿತ್ತಂದ್ರ ಇಂಥ ಮಹಾತ್ಮರ ಚರಿತ್ರೆಯನ್ನ ಕೇಳಬೇಕು. ಹಾಗೆ ಜಡವಾಗಿರ್ತಕ್ಕಂಥ ಶರೀರವನ್ನ ಧಾರಣೆ ಮಾಡಿದ್ದೇವೆ. ಇಂಥ ಜಡ ಆ ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥ ಸಿದ್ದರಾಮ ಧೂಳಿ ಮಾತಾಡ ಯಾರ ಜೊತೆಗೆ ಮಾತಾಡ್ತಿದ್ದಿಲ್ರಿ, ನೀವೆಲ್ಲ ಮಾತಾಡ್ತೀರಿ. ಅದಕ್ಕೆ ಮೂಕನಾಗಬೇಕು, ಜಗದೋಡು ಜ್ಞಾನಿಯಾಗಿರಬೇಕು ಅಂತ ಮಾಡಿದರು. ಹಾಗೆ ಜಡವಾಗಿರ್ತಕ್ಕಂಥ ಸಿದ್ದರಾಮನಿಗೆ ಶಾಣೆ ಆಗಲಿ, ಇವನಿಗೆ ಮಾತೇ ಬರಂಗಿಲ್ಲ, ಏನು ಮಾಡೋದು, ಯಾರ ಜೊತೆ ಮಾತಾಡೋದಿಲ್ಲ, ಯಾರ ಜೊತೆ ಆಟಗಳು ಮಾಡೋದಿಲ್ಲ ಅಂತೇಳಿ ಸಾಲಿಗೆ ಕಳಿಸ್ತಾರೆ. ಸಾಲಿಗೆ ಕಳಿಸ್ಬೇಕಲ್ಲ, ವಯಸ್ಸು 7-8 ವರ್ಷ ಆಗ್ತಾರೆ. ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಅಂತ ವಿಚಾರ ಮಾಡಿ ಸ್ಕೂಲಿಗೆ ಕಳಿಸ್ತಾರೆ. ಸ್ಕೂಲಲ್ಲಿ ಯಾರ ಜೊತೆಗೆ ಮಾತಾಡಂಗಿಲ್ಲ, ಏನು ಪಾಠ ಕೇಳಂಗಿಲ್ಲ, ಯಾರು ಆ ಮಾಸ್ಟರ್ ಕಡೆಗೆ ಪ್ರಶ್ನೆ ಮಾಡಂಗಿಲ್ಲ, ತನ್ನಟ್ಟಿಗೆ ತಾನೇ ಕೂಡುವುದು. ಮಾಸ್ಟರ್ ಇಲ್ಲೆಲ್ಲವನ್ನ ನೋಡಿ ಅಂತಾರೆ ಗುರುಗಳು, ಏನಪ್ಪ ಮುದ್ದುಗೌಡ ಭಾಳ ವರ್ಷಕ್ಕೆ ಮಗು ಆಗೈತಿ, ಹರಕಿ ಹೊತ್ತು ಮಕ್ಕಳು ಹಿಡಿತೇವಲ್ಲ, ಭಾಳ ಕಾಳಜಿ ಮಾಡಿ 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 ತಲೆ ಮೇಲೆ ತುಂಬ ಕೂತಿರ್ತೇವೆ, ಏನೇ ಕೇಳಿದೆಲ್ಲ ಕೊಡಿಸಿ ಹಿಂಗಾಗಿತ್ತಂತ. ಒಬ್ಬ ಒಳ್ಳೆ ದೊಡ್ಡ ಕಲೆಕ್ಟರ್ ಅಂತ ಗೊತ್ತಲ್ಲ, DC ಕಲೆಕ್ಟರ್ ಮದುವೆ ಆಗಿ ಭಾಳ ವರ್ಷ ಆಗಿತ್ತಂತ. ಭಾಳ ವರ್ಷ ಆಗಿತ್ತು, ಹರಕೆ ಹೊತ್ತು ಆ ದೇವರು ಈ ದೇವರು ಆ ಗುರುಗಳು ಎಲ್ಲನ ಮುಗಿದು ಹೋಗಿದ್ದು. ಏನೋ 10-12 ವರ್ಷಕ್ಕೆ ಮಗು ಆಗುತ್ತದು. ಮಗು ಆಗಿತ್ತು, ಭಾಳ ಚಂದದಕ್ಕೆ ಬೆಳೆಸಿದ್ರು. ಏನೆಲ್ಲ ಕೇಳಿದ್ದು, ಭಾಳ ವರ್ಷಕ್ಕೆ ಮಗು ಆಗ್ಯದ ಅಂತ ತಿಳ್ಕೊಂಡದಕ್ಕೆ ಕಾಳಜಿ ಮಾಡಿ ಮಾಡಿ ಮಾಯಾ ಮಾಡಿ ಕೇಳಿದೆಲ್ಲ ಕೊಡ್ತಿದ್ರು. ಹಿಂಗಾಗಿ ಅದಕ್ಕೆ ಒಂದು ದಿವಸ ಅಳೋದು ಗೊತ್ತಿಲ್ಲ, ಏನು ಕೇಳ್ತಾರೆ ಅದು ಕೊಡ್ತಿದ್ರು ಮನ್ಯಾಗ. ಒಂದು ದಿವಸ ಅಗಸ ಏನ್ರಿ, ಅಗಸೊಬ್ಬ ಕಟ್ಟಿ ತೊಗೊಂಡು ಅಂತ ಏನ್ರಿ ನೆನ್ಪಿಟ್ಕೊಡ್ರಿ, ಮಕ್ಕಳಿಗೆ ಕಾಳಜಿ ಮಾಡ್ರಿ ಹೆಂಗಾತು ಅಂತೇಳಿ. ಮಾಯ ಇರಬೇಕು, ಮಮತೆ ಇರಬೇಕು, ಕರುಣೆ ಮಾಡಬೇಕು. ಕಾಳಜಿ ಅತಿಯಾದಂಥ ಮಾಯಾ ಮಮತೆ ತೋರಿಸಿದ್ರೆ ಮಕ್ಕಳಿಗೆ ಯಾವ ಕಥೆ ಆಗ್ತದೆ ಅನ್ನುವಂಥದ್ದು. ಆ ಅಗಸ ಕತ್ತಿ ತೊಗೊಂಡು ಹೋಗ್ತಾ ಇದ್ದ. ಈ ಹುಡುಗ ಹಠ ಮಾಡ್ತಿತ್ತಲ್ಲ, ಹಠ ಮಾಡುವ ಸಂದರ್ಭದಲ್ಲಿ ಕತ್ತಿ ಮನೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಅಮ್ಮಗೆ ಕೇಳ್ತದ ಹುಡುಗ, ಯಾವ ಅಮ್ಮ ನನಗೆ ಬೇಕು, ಅದು ಕತ್ತಿ ಬೇಕು ಅಂತ. ಕತ್ತಿ ಬೇಕು ಅಂತಂದು ಕತ್ತಿ ಕೊಡಕ ಬಜಾರ್ದಾಗ ಸಂತ್ಯಾಗ ಸಿಗುವಂಥ ವಸ್ತುಗಳಲ್ಲ. ಈ ಕಾರ ಜೀಪ ಎಲ್ಲ ಕೊಡ್ಬೋದು, ಸಂತ್ಯಾಗಿಂದ ಬಜಾರ್ದಂದು ಜಾತ್ರೆ ತಂದು. ಕತ್ತಿ ಯಾರು ಸಿಗ್ತಾವನು, ಅದಕ್ಕೆ ಹಠ ಮಾಡ್ತದು. ಕತ್ತಿ ಬೇಕು, ಅದೇನೋ ಕತ್ತಿ ನನಗೆ ಬೇಕು ಅಂತ. ಅವ ಆಗಸ ಬಟ್ಟೆ ಎಲ್ಲ ಒಗೆದು ಅದ್ರ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದ. ಈಗ ಕತ್ತಿ ಬೇಕು ಅಂತ ಹಠ ಮಾಡಬೇಕು, ಅದು ನನಗೆ ಬೇಕೇ ಬೇಕು ಅಂತ ಹಠ ಅಳಕ್ ಶುರು ಮಾಡ್ತು. ಅದ್ರಾಗ ಅಪ್ಪ ಆಫೀಸಿಗೆ ಬಿಟ್ಟು ಬಂದ, ಕಲೆಕ್ಟರ್ ದೊಡ್ಡ ಅಧಿಕಾರಿ. ಅದು ಅಳಗತ್ತದ ಕೇಳ್ದೆ, ಯಾಕೆ ಅಳಗತ್ತ ನಮ್ಮ ಮಗ ಅಂತ ಕೇಳ್ದೆ. ಇಲ್ಲ ಕತ್ತಿ ಬೇಕಂತ. ಕತ್ತಿ ಹೆಂಗೆ ಕೊಡಕ್ ಬರ್ಲಪ್ಪ ಅಂತ. ಸಮಾಧಾನ ಆಗಲ್ರಿ ಇದು, ಎಷ್ಟು ಮಾಡಿದ್ರು. ಹೆಂಡತಿ ಒಂದು ಉಪಾಯ ಮಾಡ್ತಾಳ್ರಿ, ಗಂಡಿಗೆ ಹೇಳ್ತಾಳ, ನೀವು ಒಳಗೆ ಹೋಗಿ ಒಂದು ಕಂಬಳಿ ಒಂದು ಕೌದಿ ಹಚ್ಕೊಂಡು, ಚಾದರಿ ಹಚ್ಕೊಂಡು, ಬೆಡ್ಶೀಟ್ ಹಚ್ಕೊಂಡು ನೀವು ಅಂಬೇಗ ಹಾಕಕ್ ಬರ್ರಿ. ಅಂತೀನಿ ಕತ್ತಿ ಬಂತು ಅಂತೀನಿ. ನೋಡೋದು ಮತ್ತೆ ಸಮಾಧಾನ ಮಾಡ್ಬೇಕಲ್ಲ. ಇದಕ್ಕೆ ಸಮಾಧಾನ ಮಾಡ್ಬೇಕಂತ ಕಲೆಕ್ಟರ್ ಅವನು ಹೆಂಡತಿ ಹೇಳ್ತಾಳೆ, ನೀವು ಒಳಗೆ ಹೋಗಿ ಒಂದು ಚಾದರ ಬೆಡ್ಶೀಟ್ ಹಚ್ಕೊಂಡು ಬರ್ರಿ, 4 ಕಾಲು ಅಂಬೇಗೆಲ್ಲ ಹಾಕೋದು ಬರ್ರಿ, ನಾ ಹೇಳ್ತೀನಿ ಮಗನಿಗೆ ಸಮಾಧಾನ ಮಾಡ್ಬೇಕಲ್ಲ, ಹೆಂಗಾರ ಮಾಡಿ ಅಂತ. ಕತ್ತಿ ಬತ್ ನೋಡಪ್ಪ ಅಂತ ಅಪ್ಪನಿಗೆ ಗಂಡಿಗೆ. ಅದು ಕತ್ತಿ ಬಂದ್ಕೊಳ್ಳೆ ನನಗೆ ಕೂಡಿಸುವಂಥದ್ದು ಮಗ. ಎದ್ರ ಮೇಲೆ? ಕತ್ತಿ ಮೇಲೆ ಕೂಡಿಸುವಂಥದ್ದು. ಕೂಡ್ಬೇಕಲ್ಲ, ಒಂದೇ ಒಬ್ಬನೇ ಕೂಡ್ಬೇಕು, ಓಡಾಡಬೇಕು. ಆದ್ರೆ ಆ ಮಗ ಹೇಳ್ತದೆ, ಯಾವ ನೀನು ಕೂಡುವಂಥದ್ದಕ್ಕೆ
ಹೀಗ ಅಪ್ಪನ ಕತ್ತಿ ಮಾಡ್ತವೆ, ಅಪ್ಪನ ಕತ್ತಿಗೆ ಹೆಂಡತಿರು ತಾಯಿನೂ ಕೂಡಿಸುವಂಥ ಮಕ್ಕಳಾಗ್ತವ. ಮಾಯ ಇರಬೇಕು. ಆದರೆ ಅತಿಯಾದಂಥ ಸಲಿಗೆ, ಮಕ್ಕಳ ಅತಿಯಾದಂಥ ಸಲಿಗೆ ಕೊಡಬಾರ್ದು. ಎಷ್ಟು ಕೊಡಬೇಕು? ಕೆಲವು ಮಕ್ಕಳು ನೋಡ್ತೇವೆ, ಮನೆಗೆ ಹೋಗಿರ್ತೇವಲ್ಲ, ಮೊಬೈಲ್ ಕೊಡತಕ್ಕ ಸಮಾಧಾನ ಆಗಲ್ರಿ. ಯಾಕಂತಂದ್ರೆ ನಮ್ಮ ತಾಯಂದ್ರಿಗೆ ಈಗ ಆ ಜೋಗಳ ಪದನೇ ಬರಂಗಿಲ್ರಿ. ಅದಕ್ಕೇನು ಮಾಡಿದವ, ತೊಟ್ಲಾಗ ತೂಗುದದ, ಮೊಬೈಲ್ ಹಚ್ಚಿಡುವುದದ. ಮೊಬೈಲ್ ಹಚ್ಚಿಟ್ಟು ತೂಗೋರಿ ಇವ್ರಿ. ಅದಕ್ಕೆ ಆಕರ್ಷಣೆ, ಕಣ್ಣಿಗೆ ಆಕರ್ಷಣೆ ಆಗಿ ಮೊಬೈಲ್ ಇಲ್ಲದೆ ಅದು ಏನೂ ತಿನ್ನಂಗಿಲ್ಲ. ಹಂಗಾಗೈತಿ. ಮೊಬೈಲಿಂದ ಮಕ್ಕಳಿಗೆ ದೂರಿಡ್ರಿ. ಅದು ನಿದ್ದೆ ಗಂಡಾಗ ಕೂಡ ಹೀಗೆ ಮಾಡ್ಕೊತ ಹೋಗ್ತದ. ನೋಡಿರಿ ನೀವೆಲ್ಲ ವಾಟ್ಸಪ್ದಾಗ ವಿಡಿಯೋದಾಗ ನಿದ್ದೆ ಗಂಡಾಗ ಹಿಂಗೆ ತರಿಸ್ಕೊತ ಹೋಗ್ತದ. ಸುಮ್ಮನೆ ನೋಡ್ರಿ, ಮೊಬೈಲ್ ಯಾರು ಕೊಟ್ಟರು ಇಟ್ಟದು ಏನೂ ಗೊತ್ತಿಲ್ಲ ರೀ. ಮೊಬೈಲ್ ಅಂದ್ರೆ ಗೊತ್ತಿಲ್ಲ. ಅದಕ್ಕೆ ನಾ ಹ್ಯಾಂಗೆ ಮಾಡಿರ್ತೀವಿ ಹಂಗೆ ಮಾಡ್ಕೊಂಡು ಹೋಗ್ತಾವ. ಒಳ್ಳೆಯ ಸಂಸ್ಕಾರವನ್ನು ಕೊಡುವಂಥದ್ದು ಆಗಬೇಕು. ನೀರಿಗೆ ಸಂಸ್ಕಾರ ಕೊಟ್ಟರೆ ಅದು ತೀರ್ಥ ಆಗ್ತದೆ. ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಮೂರ್ತಿ ಆಗ್ತದೆ. ಅದಲ್ಲ, ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿ ಆಗ್ತದೆ. ಏನೊಂದು ತಿಳಿಯದ ಜೀವಿಗೆ ಸಂಸ್ಕಾರ ಕೊಟ್ಟರೆ ಜೀವ ಹೋಗಿ ಶಿವ ಆಗ್ತಾನನ್ನುವಂಥದ್ದು ವಿಚಾರ ಇಟ್ಕೊಂಡು ಮುತ್ತುಗೌಡ ಮತ್ತು ಸುಕಲಾದೇವಿ ತಾನು ಏನು ತನ್ನ ಮಗನಾಗಿರ್ತಕ್ಕಂಥ ಧೂಳಿ ಮಹಾಕಾಳನಿಗೆ, ಸಿದ್ದರಾಮನಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಹೋಗ್ತಾರೆ. ಶಿಕ್ಷಣ ಕಲಿಸಿದಾಗ ವಿದ್ಯೆ ಅವನಿಗೆ ತೆರಿಗೆ ಹತ್ತುದಿಲ್ಲರಿ. ವಿದ್ಯಾ ತೆರಿಗೆ ಹತ್ತುದಿಲ್ಲ. ಆದರೆ ಅವನು ಮೌನವಾಗಿರ್ತಾನೆ, ಜ್ಞಾನಿಯಾಗಿರ್ತಾನೆ. ಯಾಕಂದರೆ ಮೊದಲೇ ಹೇಳಿದ್ದಾರೆ, ಜ್ಞಾನಿಗೆ ತಕ್ಕೆಯ ಮಾತು. ಮದುವೆ ಆದರೆ ಮದುವೆ ಯಾಕಪ್ಪ ಅಂತಾರೆ, ಮಾತನಾಡಿದ್ರೆ ಮಾತಾಡಿರ್ತಾನಂತಾರೆ, ಊರಾಗಿದ್ದರೆ ಊರೇ ಯಾಕಿರ್ತಾನಂತಾರೆ, ಅಡವೆಗಿದ್ದರೆ ಪ್ರಾಣಿ ಅಂತಾರೆ. ಅದೆಲ್ಲವನ್ನು ಹೊರತಾಗಿರ್ತಕ್ಕಂಥ ಸಿದ್ದರಾಮ ಅವನಿಗೇನಂತಾರೆ, ಸಾಲಿಗೆ ಹೋದ್ರೂ ದೊಡ್ಡಾಗ್ತಾನೆ. ಏನು ಮಾಡಬೇಕು ಅಂತ ದನ ಕಾಯಕ್ಕೆ ಹಚ್ತಾರೆ. ಏನು ಮಾಡಕ? ದನ ಕಾಯಕ್ಕೆ ಹಚ್ತಾರೆ. ದನ ಕಾಯೋಣ ಅಂತ ಬೈತಾರೆ ನಿಮ್ಮಲ್ಲಿ ಇಲ್ಲ. ದನ ಕಾಯೋಣಂದ್ರೆ ಒಳ್ಳೆ ಶಬ್ದ ಅದು, ನೀವು ತಿಳ್ಕೊಬೇಡಿ ಕೆಟ್ಟ ಅಂತೇಳಿ. ಗೋಪಾಲ ಅಂತ ಹೆಸರು. ಕೃಷ್ಣ ಭಗವಂತ, ಕೃಷ್ಣ ಭಗವಂತ ದನ ಕಾಯವನೇ ತಂದ್ಕೂಲೆ ನಾನು ಕೃಷ್ಣ ಪರಮಾತ್ಮ ಇದ್ದೀನಿ, ಗೋಪಾಲ ಇದ್ದೀನಿ ಅಂತ ತಿಳ್ಕೊಬೇಕು ನೀವೆಲ್ಲ. ಮುಂದಿನ ವಿಚಾರವನ್ನು ಒಂದು ಹಾಡಿನ ನಂತರ ನೋಡೋಣ. ಇಲ್ಲಿ ಸಿದ್ದರಾಮ ಸಿದ್ದರಾಮನಿಗೆ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ತೇವಲ್ಲ, ಕೊಡಬೇಕು ಮಕ್ಕಳಿಗೆ. ಸಂಸ್ಕಾರಗಳು 16 ಸಂಸ್ಕಾರಗಳು. ಷೋಡಶ ಸಂಸ್ಕಾರ. ಷೋಡಶ ಅಂದ್ರೆ 16 ಸಂಸ್ಕಾರಗಳು. ಹುಟ್ಟಿನಿಂದ ಸಾಯುವವರೆಗೆ 16 ಸಂಸ್ಕಾರಗಳಿದ್ದಾವೆ. ಗರ್ಭಕ್ಕೆ ಲಿಂಗ ಕಟ್ಟೋದು, ಐದೇಸಿಗೆ ಲಿಂಗ ಕಟ್ಟೋದು. ಐದೇಸಿ ಲಿಂಗ ಕಟ್ತಾರೆ ನಿಮ್ಮಲ್ಲಿ? ಐದೇಸಿ ಲಿಂಗ ಕಟ್ತಾರ? ಐದೇಸಿಗೆ ಲಿಂಗ ಕಟ್ಟೋದ, ಗರ್ಭಕ್ಕೆ ಲಿಂಗ ಕಟ್ಟೋದ, 7-8 ವರ್ಷಕ್ಕೆ ಲಿಂಗ ಕಟ್ಟೋದ. ಯಾವಾಗ ಲಿಂಗ ಕಟ್ಕೊಳ್ಳಿಲ್ಲ, ಕೊನೆಗೆ ಲಿಂಗ ಕಟ್ಟರೆ ಕುಣ್ಯಾಗ ಕೂಡಿಸೋದು ಐತಿ. ಅದರ ಮಾಡ್ತೀರ? ಅದರ ಗೊತ್ತಿರ ಅದರ ಸ್ವಾಮಿಗಳ ಈ ಲಿಂಗ ಐತ್ರ ಅಂತ ಗೊತ್ತಾಗಬೇಕಲ್ಲ. ಕೊನೆಗೆ ಅದರ ಲಿಂಗ ಕಟ್ಕೊಂಡವರಿಗೆ ಉಳ್ತಾರೆ, ಜನವರಿ ಧಾರಿಗಳಿಗೆ ಸುಡ್ತಾರೆ. ಜನವರಿನೂ ಅಷ್ಟೇ, ಅವರಿಗೂ ಜನವರಿ ಧಾರಣೆ ಇದೆ, ಇಲ್ಲಿ ಲಿಂಗ ಧಾರಣೆ ಇದೆ. ಹೀಗೆ ಎಲ್ಲರಿಗೂ ಕೂಡ 16 ಸಂಸ್ಕಾರಗಳನ್ನು. ಮದುವೆ ಅನ್ನೋದೊಂದು ಸಂಸ್ಕಾರ ಇದೆ, ಕಿವಿ ಚುಚ್ಚೋದೊಂದು ಸಂಸ್ಕಾರ ಇದೆ, ಜಡಿ ತೆಗೆಯೋದೊಂದು ಸಂಸ್ಕಾರ, ಕುಪ್ಪಸ ಏನಂತಾರಲ್ಲ ಕುಪ್ಸ ಮಾಡೋದು, ಸೀಮಂತೋನಯನ ಅದು ಒಂದು ಸಂಸ್ಕಾರ, ಮದುವೆ ಒಂದು ಸಂಸ್ಕಾರ, ಕೊನೆಗೆ ಅಂತ್ಯಷ್ಟಿ ಅದೊಂದು ಸಂಸ್ಕಾರ. ಹೀಗೆಲ್ಲ ಸಂಸ್ಕಾರಗಳಲ್ಲಿ ಈ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥದ್ದಲ್ಲ, ದೊಡ್ಡದದು. ಯಾಕಂದರೆ ಅವನು ಮುಂದೆ ದೊಡ್ಡವನಾಗಬೇಕು, ಈ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶಿ ಆಗಬೇಕು. ನಿಮಗೆಲ್ಲ ಗೊತ್ತಿದೆ, ಸಾಲಿ ಒಳಗೆ 1-2 ಹಾಡ ಕೇಳಿಲ್ಲ. 1-2 ಗಾಳಿಯಲ್ಲಿ ಹರಡ ಅನ್ರಿ ನಾನು 1 2 3 4 ಅವ್ರ ಸಂಗೀತ ಮಾಸ್ಟರ್ ಅದಾರ್ರಿ ಅನ್ರಿ. 1 2 ಇದು ನಿಮ್ದು ಹಾಡೋದು. ಈ ಮಕ್ಕಳ ಆಟದಲ್ಲ, ಎಲ್ಲಿ ಊಟ ಎಲ್ಲ ಮುಗಿದು ಮತ್ತೆ ಪಾಠನ ಮುಗಿದ ಮತ್ತೆ ಅಂದ ಏನಿಲ್ಲ. ಮತ್ತೆ ನಿಮ್ಮ ಕಡೆ ಈ ಮಕ್ಕಳ ಆಟ ಆಡ್ತಾವಲ್ಲ, ಗಂಡ ಹೆಂಡತಿ ಆಟ ಆಡ್ತಾರೆ.
ಕೆಲವು ಕಡೆ ಆಡ್ತಾರೆ, ಕೆಲವು ಕಡೆ ಸಿಟಿಯಾಗ ಆಡಂಗಿಲ್ಲ ಮಕ್ಕಳು. ಹಳ್ಳಿ ಮಕ್ಕಳು ಆಡ್ತಾರೆ. ಯಾರು ಗಂಡ ಹೆಂಡತಿ ಆಟ ಆಡೋದು, ನೀ ಗಂಡ ಆಗೋ ನಾ ಹೆಂಡತಿ ಆಗೋದು, ಒಬ್ರು ಬೀಗರಾಗೋದು, ಎಲ್ಲ ಆಟ ಆಡಿ ಕೊನೆಗೆ ಏನ್ ಮಾಡ್ತೇವಿ, ಮತ್ತೆ ಬೀಳಿಸಿ ಮನೆಗೆ ಬೀಳಿಸೋದು. ಮತ್ತೆ ನಮ್ಮ ಮನೆಗೆ ನಾವು ನಿಮ್ಮ ಮನೆಗೆ ನೀವು ಮಾಡ್ತಿರಲ್ಲ. ಹಿಂಗ ಆಟ, ಇದು ಏನು ಆಟ ಅಲ್ಲ, ಇದು ಸಂಸಾರದ ಆಟ. ಸಂಸಾರವು ಹೀಗೇನೆ. ಯಾಕಂದ್ರೆ ಸಂಸಾರ ಎಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತಿ ಮಂದಿ ಕಂಡಯ್ಯ. ಮಕ್ಕಳ ಆಟದಲ್ಲ, ಆ ಮಕ್ಕಳ ಆಟದ ಜೊತೆಗೆ ಒಂದಿಷ್ಟು ಸಂಸ್ಕಾರವನ್ನ, ಹೇಗೆ 1, 2 ಅಂತದಲ್ಲ, ತಾಯಿ ಯಾವ ರೀತಿ ಸಂಸ್ಕಾರ ಕೊಡ್ಬೇಕಂದ್ರೆ, ಒಂದು ಹೇಳಲೆ ಮಗನೇ ಮಾನವರೆಲ್ಲರೂ ಒಂದೇ. ಹೇಳಬೇಕು, ಲಕ್ಷ ಕೇಳಿದ್ರೆ ಎಷ್ಟು ಚೆನ್ನಾಗಿದೆ. ನೀವು 1, 2 ಬಾಳೆಲೆ ಹರಡು ಅಂತ ಹೇಳಿದ್ರಲ್ಲ, ಈ ವಿಚಾರವನ್ನು ನಾವು ಶಾಲೆ ಮಕ್ಕಳಿಗೆ ಹೇಳಬೇಕು. ಒಂದು ಹೇಳಲೆ ಮಗನೇ ಮಾನವರೆಲ್ಲರೂ ಒಂದೇ, ಮಾನವ ಧರ್ಮಕ್ಕೆ ಜಯವಾಗಲೆಂದ್ರಲ್ಲ. ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ. ನಮ್ಮವರು ಮಾನವರೆಲ್ಲ ಒಂದು. 2 ಹೇಳಲೆ ಮಗನೇ ಹಸುಗಳ ಕೊಂಬು 2. ಹಸುಗಳ ಕೋಡ್ ಎಷ್ಟಿದೆ? ಕೊಂಬತ್ತು ಕೋಡ್ ಅಂತೀರಿ. 2. 3 ಹೇಳಲೆ ಮಗನೇ ಪರಮಾತ್ಮನ ಕಣ್ಣುಗಳು 3. ಎಷ್ಟು ಕಣ್ಣು? 3 ಕಣ್ಣವ. ಇದೊಂದು 2 ನಡುವೊಂದು ಕಣ್ಣು ಇರ್ತತಿ, ಅಗ್ನಿ ಕಣ್ಣು, ಅಗ್ನಿ ನೇತ್ರ. ಸಿಟ್ಟು ಬಂದಾಗ ನೋಡ್ಬೇಕು ಅವಾಗಳಿಗ 3ನೇ ಕಣ್ಣು ತೆಗೆದಿರ್ತಂತ ಸಿಟ್ಟು ಬಂದಿರ್ತತಿ. 3ನೇ ಕಣ್ಣು ವೀರಭದ್ರ 3ನೇ ಕಣ್ಣಿಂದ ಹುಟ್ಟಿದವನು. ಒಂದು ಕಡೆ ವೀರಭದ್ರ 3ನೇ ಕಣ್ಣಿನಿಂದ ಹುಟ್ಟಿದವರು ಅಂತ ಹೇಳ್ತಾರೆ. ಒಂದು ಕಡೆ ಏನಂತಾರೆ, ಜಡೆ ಬಿಚ್ಚಿ ಕುಣಿಯಕ್ಕೆ ಶುರು ಮಾಡಿದಂತ ಜಡೆಯಿಂದ ಹುಟ್ಟಿದವರು ಅಂತ ಬರೆದರು. ಆಗ 3 ಹೇಳಲೆ ಮಗನೇ ಪರಮಾತ್ಮನ ಕಣ್ಣುಗಳು, ಶಿವನ ಕಣ್ಣುಗಳು 3 ಅಂತ ಹೇಳಿದ್ರು. 4 ಹೇಳಲೆ ಮಗನೇ ಎಷ್ಟು? 4 ಏನು? ವೇದಗಳು 4. ಯಾವುವು? ಶಬಾಷ್, ಶಾಣೆ ಆಗಿರಪ್ಪ. ನೀವು ದಿನ ಬಂದ್ರೆ ಶಾಣೆ ಆಗ್ತೀರಿ, ವರ್ಷಕ್ಕೆ 1 ಸಲ ಬಂದ್ರೆ ಶಾಣೆ ಆಗಲ್ಲ. ಅವ್ನು ಭಾಳ ಮಾತಾಡ್ತಾನೆ ಕಾಣ್ತಾನ ನಮ್ಮ ಹುಡುಗ. ಬನ್ನಿ ಆ ರವ್ವ ಅವನಿಗೆ ಬಜಿ ಜಾಸ್ತಿ ತಿನ್ನಿಸ್ದಂಗೆ ಕಾಣ್ತಾವ. ಬನ್ನಿ ಏನ್ ನಾಟಕ ಐತೆ ನಮ್ಮ ಮಗನೇ. 4 ಹೇಳಲೆ ಮಗನೇ ವೇದಗಳು 4. ವೇದಗಳ ಆಯ್ತಾ. 5 ಹೇಳಲೆ ಮಗನೇ ಏನು? ಪಂಚಾಚಾರ. 5 ಜನ ಪಂಚಾಚಾರ ಅಲ್ವಾ? ಪಂಚಪೀಠಗಳು ಪಂಚಾಚಾರ 5 ಅಲ್ವಾ? ಕಾಶಿ, ಕೇದಾರ, ರಂಭಾಪುರಿ, ಉಜ್ಜಯಿನಿ, ಶ್ರೀ 5 ಪೀಠಗಳು. ನಾವೆಲ್ಲ 5 ಪೀಠಕ್ಕೆ ಸಂಬಂಧಿಸೋದು. ಯಾವುದೇ ಸಮಾಜ ಆಗಲಿ, ಯಾವುದೇ ಮತವಾಗಲಿ, ನಾವು ಒಂದು ಪೀಠಕ್ಕಾದ್ರೆ ಸಂಬಂಧ ಅದೇವೆ ಅಂತ ತಿಳ್ಕೋಬೇಕು. ಆ ಪೀಠದ ಸೂತ್ರ ಬಗೆ ಅದಲ್ಲ. ಆ ಸೂತ್ರದ ಪ್ರಕಾರವಾಗಿ ನಾವು ಹೇಳಬೇಕು, ಈ ಸೂತ್ರ, ಈ ಬಗೆ, ಈ ಗೋತ್ರ ಅಂತೇಳಿ. ಆ ಸೂತ್ರದವರು ಅಣ್ಣ ತಮ್ಮಂದಿರಾಗ್ತೇವೆ. ಬೇರೆ ಸೂತ್ರ ಜೊತೆಗೆ ಸಂಬಂಧವನ್ನು ಬೆಳೆಸುವಂಥದ್ದು. ಇವತ್ತು ಲಿಂಗಾಯತ ಧರ್ಮ ಆಗಲಿ, ಒಟ್ಟ ನಮ್ಮ ವೀರಶೈವ ಧರ್ಮವಾಗಲಿ, ಈ 5 ಪೀಠಗಳಿಗೆ 5 ಸೂತ್ರಕ್ಕೆ ಸಂಬಂಧಪಟ್ಟದ್ದು. 6 ಹೇಳಲೆ ಮಗನೇ ಋತುಗಳು 6. ಗೊತ್ತವ ಋತುಗಳು? ಯಾವ ಋತುಗಳು ಗೊತ್ತವ? 7 ಋತುಗಳು ಗೊತ್ತನ? ಋತುಗಳು ವರ್ಷ, ವಸಂತ, ಗ್ರೀಷ್ಮ, ಶಿಶಿರ. ಗೊತ್ತಲ್ಲ? ನಿಮ್ಗೆ ಹೇಳಿರಲ್ಲ ಮಾಘ. ಅವು ಮಾಸಗಳು. ನೀವು ನಾಳೆ ಹೋಗಿ ನಿಮ್ಮ ಸ್ಕೂಲಾಗ ಬೋರ್ಡ್ ಹಾಕ್ಯಾರ, ಶಾಲೆಗೆ ಬೋರ್ಡ್ ಅದಾವ್ರಿ, ಋತುಗಳು ಅದಾವ. ಹಿಂದೂ ತಿಂಗಳು ಬೇರೆ, ಇಂಗ್ಲೀಷ್ ತಿಂಗಳು ಬೇರೆ. ಹಿಂದೂ ತಿಂಗಳು ಗೊತ್ತಾನು? ಯಾವ? ಇಂಗ್ಲೀಷ್ ತಿಂಗಳು ಜನವರಿ, ಫೆಬ್ರವರಿ. ಹಿಂದೂ ತಿಂಗಳು ಅವೆಲ್ಲ ಬೋರ್ಡ್ ಹಾಕಿರ್ತಾರೆ. ನೋಡಿ ಒಂದ್ಸಲ ನೀವು ಮಾಸ್ಟ್ರಿಗೆ ತೆಗಿ ಅಂತ ಹೇಳಿ ಹೊರಗೆಲ್ಲ ಸುಳಿ ಸುತ್ತಿ ಒಳಗೆ ಮ್ಯಾಲೆ ಇಟ್ಟಿರ್ತಾರೆ. ಹಾಗೆ ಋತುಗಳು 6, ದಿಕ್ಕುಗಳು 8 ಹೇಳಲೆ ಮಗನೇ ದಿಕ್ಕುಗಳು 8 ದಿಕ್ಕುಗಳು ಗೊತ್ತನು? ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ,
ಎರಡು ಬಿಟ್ರಲ್ಲ. 8 ದಿಕ್ಕ ಇನ್ನೂ ಕೆಲವರು 10 ದಿಕ್ಕು ಅಂತ ಹೇಳ್ತಾರೆ. ಮೇಲೆ ಮತ್ತು ಕೆಳ, ಅದು ಉರ್ಧ್ವ ಮತ್ತು ಅದು ದಿಕ್ಕು. ಹೀಗೆ 8 ಹೇಳಲೆ ಮಗನೇ ದಿಕ್ಕುಗಳು 8. 9 ಹೇಳಲೆ ಮಗನೇ. 9 ಏನದ? ನವಗ್ರಹಗಳು 9. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ ಏನವಲ್ಲ 9. ಮುಂದೆ 10 ಹೇಳಲೆ ಮಗನೇ ನೀ ಕೀರ್ತಿಯ ಶಿಖರ 10 ಅಂತ ಹೇಳ್ತಾರೆ. 10 ಕೀರ್ತಿಯ ಶಿಖರ 10 ಅನ್ನುವಂಥ ಸಂಸ್ಕಾರವನ್ನು ಕೊಡುವಂಥದ್ದಾಗಬೇಕು. ಇಂಥ ವಿಚಾರವನ್ನು ಹೇಳಬೇಕು. ಹಾಗೆ ಸಿದ್ದರಾಮ ಶಿವಯೋಗಿಗೆ ತಾಯಿ ತಂದೆ ಇಂಥ ಒಂದು ಮಾತನ್ನು ಹೇಳಬೇಕು. ಹಾಗೆ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥದ್ದು ಬಹಳ ಮುಖ್ಯ ಐತೆ. ಸೇವಕ ಪುತ್ರರು ಇರ್ತಾರೆ, ಕೆಲವರು ಶತ್ರು ಪುತ್ರರು ಇರ್ತಾರೆ. ಸೇವಕ ಪುತ್ರರು ಗೊತ್ತದ, ತಂದೆ ತಾಯಿ ಸೇವೆ ಮಾಡುವಂಥ ಸೇವಕ ಪುತ್ರರು. ಮತ್ತೆ ಸಾಲಗಾರರ ಪುತ್ರ ಇರ್ತಾರೆ, ತಂದೆ ತಾಯಿಯನ್ನು ಮಾಡಿರುವಂಥದ್ದು ಇಲ್ಲಿ ಸಾಲದ ರೂಪು. ಹಾಗೆ ಸೇವೆ ಮಾಡೋದ್ರ ಮೂಲಕ ಅವನು ಕೀರ್ತಿಯ ಶಿಖರವನ್ನು ಹತ್ತಲಿಕ್ಕೆ ಸಾಧ್ಯವೈತಿ ಎನ್ನುವಂಥದ್ದನ್ನು ಮರಿಬಾರದು. ಹೀಗೆ ಹಲವಾರು ವಿಚಾರಗಳು ಇಟ್ಕೊಂಡು ಮಕ್ಕಳಿಗೆ ಸಂಸ್ಕಾರ ಕೊಡುವಂಥದ್ದಾಗಬೇಕು. ಒಂದು ಆಶ್ಚರ್ಯ ಹೇಳ ಭಾಳಷ್ಟು ಕೂತಿರಿ, ಹೇಳಿ ಮುಗಿಸುವಂಥ ಸಮಯ ಭಾಳ ಆಗೈತಿ, ಟೈಮ್ ಆಗೈತಿ. ಇಲ್ಲ 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 ಆಟಾಡ್ತೀರಿ. ಸಿದ್ದರಾಮನು ಕೂಡ ಮೂಕನಾಗಿದ್ದ. ಹುಟ್ಟಿದವರು ಕೆಲವರು ಬೇಗ ಮಾತಾಡ್ತಾರೆ, ಕೆಲವರು ಲೇಟಾಗಿ ಮಾತಾಡ್ತಾರೆ. ಬೇಗ ಮಾತಾಡೋದು ಒಳ್ಳೇದು, ಲೇಟಾಗಿ ಮಾತಾಡೋದು ಒಳ್ಳೇದು? ಬೇಗ ಮಾತಾಡೋದು ಒಳ್ಳೇದ. ಬೇಗ ಕಾಲು ಬಂದ್ರೆ ಹಿಡಿಯೋಕೆ ಕಷ್ಟ, ಬೇಗ ಮಾತು ಬಂದ್ರೆ ಹಿಡಿಯೋದು ಕಷ್ಟ. ಕಾಲು ಬಂದದ್ದು ಸಾಕು ಮಕ್ಕಳಿಗೆ, ಅದು ಹಿಡ್ಕೊಂಡು ಕೂಡಕ್ಕೆ ಒಬ್ರು ಬೇಕ್ರಿ. ಓಡೋಡೋಡು ಹೊರಗೆ ಬರ್ತೈತೆ ಅದು. ಹೊಸ್ತಲ್ಲಿ ದಾಡ್ತಾನೆ ಓದಿರ್ತದೆ. ಅದೆಲ್ಲ ಚಪ್ಪಲಿ ಎಲ್ಲ ಕಳೆದಿರ್ತೀವಲ್ಲ, ಬಾಯಿ ಹಿಡ್ಕೊಂಡು ಶುರು ಮಾಡ್ತೈತಿ, ರುಚಿ ಹತ್ತೈತಿ, ಎಲ್ಲ ಕಡೆ ತಿರುಗಾಡ ಬಂದಿರ್ತೈತಿ. ಅದೆಲ್ಲ ಮಾಡ್ತೀವಿ ನೋಡು, ಏನೂ ಮಾಡ್ತಾರೆ. ಆದರೆ ಸಿದ್ದರಾಮ ಮೂಕನಾಗಿದ್ದ. ಅಂತಹ ವಿಚಾರವನ್ನು ಕಡಿಕೊಂಡು ಮಾಡಿಕೊಂಡು ಮೂಕನಾಗಬೇಕು, ಜಗದಳು ಗಾಕಿಯಾಗಿರಬೇಕು. ಕಾಕು ಬುದ್ಧಿ ಕಡಿಗೆ ಆಯಸನಾಗದೆ ಲೋಕದ ಒಡೆಯೇ ನಿನಗೆ ಆತಕ್ಕೆ ಬೇಕು. ಮಾತು ಕಲಿಬೇಕು, ಮಾತಿನ ಅರ್ಥ ತಿಳಿಬೇಕು. ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ನ ಹತ್ತಿರಬೇಕು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ನಾವು ಮಾತಾಡಿದ್ರೆ ಹೋಯ್ತು, ಮೂತ್ತು ಹೊಡೆದ್ರೆ ಎಲ್ಲ ಗೊತ್ತೈತಿ. ಮಾತು ಬೆಳ್ಳಿ ಮೌನ ಎಷ್ಟು ಚೆನ್ನಾಗಿ ಗೊತ್ತೈತಿ ನಮ್ಗಿದ್ದು ನಿಮಗೆ. ಆದರೂ ಒಟ 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 ಸಾಲಗೂ ಹಾಗೆ, ಪುರಾಣದಕ್ಕೂ ಹಾಗೆ, ಮನೆ ಮುಂದೆ ಕಟ್ಟಿಕೊಂಡು ಕೂತ್ಕೊಂಡ್ರು ಹಾಗೆ. ಮಾತಾಡಬೇಕು, ದೇವರ ಬಗ್ಗೆ ಮಾತಾಡಬೇಕು, ಸಂತರ ಬಗ್ಗೆ ಮಾತಾಡಬೇಕು, ಜ್ಞಾನದ ಮಾತಾಡಬೇಕು. ಹಾಗೆಲ್ಲ ಸಿದ್ದರಾಮನಿಗೆ ಮಾತಾಡಲಿಲ್ಲ, ಮೌನವಾಗಿದ್ದ. ಜಡದೇಹ ಅಂತಿದ್ರು, ಮೂಕ ಅಂತಿದ್ರು. ಕೊನೆಗೆ ತಂದೆ ತಾಯಿಗಳು ಏನು ಮಾಡ್ತಾರೆ, ದನ ಕಾಯಕ ಹಚ್ತಾರೆ. ದನ ಕಾಯೋರು ಅಂತಂದ್ರೆ ಬಹಳ ದೊಡ್ಡವರು. ಪರಮಾತ್ಮನು ದನ ಕಾಯ್ದಾನೆ, ಕೃಷ್ಣ ದನ ಕಾಯ್ದಾನ. ನಾವು ಸಣ್ಣವರು ದನ ಕಾಯ್ದೇವೆ. ಶರೀಫ್ ಹಾಡಿದ್ರಲ್ಲ, ಕುರಿ ಕಾಯ್ದೇವಿ ಅಂತ ನಾವೆಲ್ಲ ಕುರಿ ಕಾಯ್ದೇವಿ. ಕುರುಬರು, ನಾವು ಕುರುಬರು ಹಾಡಿದಲ್ಲ. ಕುರುಬರು ಅಂದ್ರೆ ಯಾರು? ನಾವು. ಕುರಿಗಳು ಯಾವ? ಇಂದ್ರಿಯಗಳು. ನಮ್ಮ ದಶೇಂದ್ರಿಯಗಳದಾವಲ್ಲ, ಅವೆಲ್ಲ ಕುರಿಗಳ್ರಿ. ಕಣ್ಣು ಒಂದು ಕಡೆ ಹೋಗ್ತದ, ಕಿವಿ ಒಂದು ಕಡೆ ಹೋಗ್ತದ, ಬಾಯಿ ನಾಲಿಗೆ ಒಂದು ಕಡೆ ಹೋಗ್ತದ. ಇವೆಲ್ಲವನ್ನ ಕಾಯಕ ನಾವು ಒಬ್ಬ ಚೈತನ್ಯದಲ್ಲ, ಅವ ಕುರುಬ, ಹಾಲಮತ ಅಂತಂದು ಕುರುಬರು, ನಾವು ಕುರುಬರು ಅಂತ ಅವ್ರ ಪಾಪ ತತ್ವಕ್ಕೆ ಹಾಡಿದ್ರೆ ಸರಿ. ನಾವೇನು ಮಾಡ್ತೀವಿ, ನಮ್ಮ ಸಮಾಜಕ್ಕಾಗಿ ಹಾಡ್ಯಾರಂತ ನಾವು ತಿಳ್ಕೊಂಡ್ಬಿಡ್ತೇವೆ. ಹೌದಲ್ರಿ? ಇವೆಲ್ಲ ಇಂದ್ರಿಯಗಳೆಲ್ಲ ಕುರಿಗಳ್ರಿ, ನಮ್ಮ ಮಾತು ಕೇಳಂಗಿಲ್ಲ ಅವರು. ಅಜ್ಞಾನ ಅಂತ ಎಲ್ಲ ಏನದಲ್ಲ, ಎಲ್ಲನೂ ಕೂಡ ತತ್ವದ ಆಧಾರಿತ ಮೇಲೆಯೇ ಸೃಷ್ಟಿ ಆಗಿದ್ದು ಮತ್ತು ವ್ಯವಹಾರ ಇದ್ದಿದ್ದು ಮತ್ತು ತತ್ವ ಪದಗಳು ಹಾಡಿದ್ದು.
ಹೀಗಿಲ್ಲಿ ಅವನಿಗೆ ದನ ಕಾಯ್ದ್ರೆ ಒಳ್ಳೇದಾಗ್ತದಂತ ತಿಳ್ಕೊಂಡು ದನ ಕಾಯಕ್ಕೆ ಹಚ್ತಾರ. ಮಲ್ಲಮ್ಮನು ಕೂಡ ದನ ಕಾಯ್ದಾಳ ಕದಳಲ್ರಿ. ಮಲ್ಲಮ್ಮ ಹೇಮ್ರೆಡ್ಡಿ ಮಲ್ಲಮ್ಮ ಗೊತ್ತಲ್ಲ ನಿಮ್ಗೆ? ಆಕಿ ನಾವು ಕೂಡ ಶಾಲೆ ಕಲ್ತೇವ್ರಿ. ಮತ್ತು ಮಲ್ಲಮ್ಮ ಅಂತದ್ದು ಗೊತ್ತಿಲ್ಲಲ್ಲ. ಹೇಮ್ರೆಡ್ಡಿ ಮಲ್ಲಮ್ಮ ಮಲ್ಲಯ್ಯನ ಭಕ್ತಳು. ಮಲ್ಲಯ್ಯನ ಭಕ್ತರು ಬಹಳ ಜನ ಅದಾರೆ. ಸಿದ್ದರಾಮನ ಮಲ್ಲಯ್ಯನ ಅಂಕಿತನಾಮದ, ಮಲ್ಲಮ್ಮದ ಅಂಕಿತ ಅಕ್ಕಿಂದ ಮಲ್ಲಯ್ಯನ ಭಕ್ತರು. ಅಕ್ಕಮಾದೇವಿ ಮಲ್ಲಯ್ಯಂದೆ. ಈಗ ಮಲ್ಲಯ್ಯನ ಸ್ಮರಣೆ ಮಾಡಿಕೊಂಡು ಮಲ್ಲಮ್ಮನು ಕೂಡ ಕುರಿ ದನ ಕಾಯ್ತದ. ಎಂಥ ಶಕ್ತಿ ಮಲ್ಲಯ್ಯನಿಗೆ ಅಂತಂದ್ರೆ, ನೀವೆಲ್ಲ ಮಲ್ಲಯ್ಯ ಗೊತ್ತಿರಲ್ಲ, ಮಲ್ಲಯ್ಯನ ಭಕ್ತರು ನೀವೆಲ್ಲರೂ. ಅದನ್ನ ನಂದಿ ತೊಗೊಂಡು ಹೋಗ್ತಾರೆ. ನಂದಿ ಅಂತ ಏನ್ತೀರ ಅದಕ್ಕೆ? ಕಂಬಿ ಇಲ್ಲ ನಿಮ್ಮಲ್ಲಿ ಕಂಬಿ ತೊಗೊಂಡು ಹೋಗ್ತಾರೆ ಕೆಲವರೆಲ್ಲ. ಮಲ್ಲಯ್ಯ ಪಾದಯಾತ್ರೆ ಯುಗಾದಿ ಶುರು ಆಗ್ತದೆ. ಮಲ್ಲಯ್ಯನ ಮೇಲೆ ಭಕ್ತಿ ಇಟ್ಕೊಂಡು ಕಂಬಿ ತಗೊಂಡು ಹೋಗುವಾಗ ಅಥವಾ ಮಲ್ಲಮ್ಮ ಮಲ್ಲಯ್ಯನ ಭಕ್ತಿಯನ್ನು ಮಾಡುತ್ತಾ ದನಗಳ ಕಾಯ್ತಾ ಹುಲ್ಲುಗಳಿಂದ ಬೆಳಿತಿರ್ತ ಹುಳ್ಳು ಗೊತ್ತಾಗ್ತದ. ಬೆರಣಿ ಸೆಗಣಿಯನ್ನು ಕೂಡಿಸಿ ಹದ ಮಾಡಿ ಕುಳ್ಳನ್ನು, ಯಾರ ಸೆಗಣಿ ಹದ ಮಾಡಿ ಕುಳ್ಳ ಬೆರಣಿ ಬೆಡ್ಯಾಕೆ ಬರ್ತೈತಿ ಅವ್ರಿಗೆ ರೊಟ್ಟಿ ಚಂದ ಮಾಡಕ್ಕೆ ಬರ್ತದೆ ತಿಳ್ಕೊಬೇಕು. ಅದು ಹದ ಮಾಡಿದರೆ ಕುಳ್ಳು ಚಂದ ಆಗ್ತಾವ್ರಿ, ಇಲ್ಲಂದ್ರೆ ಆಗಂಗಿಲ್ರಿ. ಅದು ಹದ ಮಾಡಿ ಅದಕ್ಕೆ ಮತ್ತೆ ಅದು ದನಗಳು ತಿಂದದ ಕಣಕಿ ಎಲ್ಲ ಹುಲ್ಲಿರ್ತದೆ ಅದಕ್ಕೆಲ್ಲ ಬಡಿದು ಹಸ್ತ ಎಷ್ಟು ಚಂದ ಒಂದು ಬೆರಣಿಯನ್ನು ಮನೆ ತುಂಬೆಲ್ಲ ಊಟ ಮಾಡೋದು ರೊಟ್ಟಿ ತಯಾರಾಗ್ತಾವ್ರಿ. ಅಷ್ಟು ಏನು ದನಗಳೆಲ್ಲ ಬೆರಣಿಯಲ್ಲಿ ಮಾಡಬೇಕು, ಕುಳ್ಳು ಮಾಡೋಕ್ಕಾಗಲ್ಲ. ಗ್ಯಾಸ್ ಬಂದ್ಬಿಟ್ಟೈತಲ್ಲ. ಹಿಂದಿನ ಎಷ್ಟು ಆರೋಗ್ಯವಾಗಿತ್ತು, ಈಗೆಲ್ಲ ಏನು ಆರೋಗ್ಯ ಹಾಳು ಮಾಡುವಂಥ ವಸ್ತುಗಳಿದಾವೆ. ಅದೆಲ್ಲ ಮಲ್ಲಯ್ಯನ ಧ್ಯಾನ ಮಾಡುತ್ತಾ ಕುರುಳನ್ನ ಮಾಡಿದ್ರು. ಮಲ್ಲಯ್ಯನ ಪುರಾಣ ಆಗೈತೆ ಅಲ್ಲಿ ಮೇಲೆ ಇಲ್ಲ ಇಲ್ಲ ಇಲ್ರಿ. ಮುಂದಿನ ಥರ ಅದೇ ಮಾಡೋಣ. ಭಾಳ ಚಂದದ ಅಕ್ಕಿನ ಪುರಾಣ. ಉಸುಕ್ ಬಿತ್ತಿದ್ರೆ ಜೋಳ ತನಿ ಬರ್ತಾವ. ಬಿತ್ತಿದ್ ಗೊತ್ತನ? ಎಲ್ಲ ಜೋಳ ಎಲ್ಲ ದಾನ ಮಾಡಿಬಿಟ್ಟು ಏನು ಮಾಡಬೇಕು, ಅಲ್ಲೇ ಉಸುಕಿತ್ತು ಮರಳು ತಗೊಂಡು ಅದೇ ಉಡಿಯೊಳ ಹಾಕೊಂಡು ಅದೇ ಮುಟ್ಟಿ ಅದು 3 ಇರ್ತಾವಲ್ಲ, ಅದೇ ಹೇಳ್ತೀರಿ ಕುರುಗಿ, ಅದ್ರ ಹಾಕೊಂಡು ಹೋದ್ರೆ ಜೋಳದ ತೆನಿ ತಯಾರಾಗ್ತದೆ. ಎಂತ ಸಿಗ್ತದೆ. ಮಲ್ಲಯ್ಯನ ಧ್ಯಾನವನ್ನ ಮಾಡ್ತಾ ಕುಳ್ಳನ್ನು ಬಡಿದಳು. ಭಾಳ ಕುಳ್ಳಿನ ಬಣವಿ ಮಾಡ್ತಾಳೆ. ಒಂದು ದೊಡ್ಡ ಬಣವಿನ ತಯಾರು ಮಾಡ್ತಾಳೆ. ಪಕ್ಕದ ಮನೆ ಹೆಣ್ಮಗಳು ಆಕಿ ಮಲ್ಲಮ್ಮ ಕುಳ್ಳ ಕಲಿತಾಳೆ. ಕುಳ್ಳ ಕದ್ದಳು. ಹಿರಿಯರಿಗೆಲ್ಲ ಹೇಳ್ತಾಳೆ, ನಾನು ಕುಳ್ಳ ಇಕ್ಕಿ ಕದ್ದಾಳ ನೋಡ್ರಿ ಅಂತೇಳಿ. ತುಡುಗು ಮಾಡ್ತಾಳೆ, ಕದ್ದಾಳ. ಏನು ಮಾಡಬೇಕು? ಅಲ್ಲ, ನೋಡೋಕ್ಕೆಲ್ಲ ಕುಳ್ಳುಗಳು ಹಂಗೆ ಅದಾವ, ನಿನ್ನ ಕುಳ್ಳಂತ ಹೆಂಗೆ ಗೊತ್ತಿಡ್ತೀನಿ? ಇಲ್ಲ, ನನ್ನ ಕುಳ್ಳುಗಳು ನನಗೆ ಗೊತ್ತಾಗ್ತಾವ ನೋಡ್ರಿ. ಕುರಿಗಳು ಎಲ್ಲ ಒಂದೇ ರೀತಿ ಇರ್ತಾವ, ಆ ಕಾಯಿಲೆ ಗೊತ್ತಿರ್ತದೆ. ದನಗಳು ಒಂದೇ ರೀತಿ ಇರ್ತಾವ, ದನ ಯಾರು ಸಾಕಿರ್ತಾವ್ರಿಗೆ ಗೊತ್ತಿರ್ತದೆ ನಮ್ಮೇ ದನ ಅಂತೇಳಿ. ಹಾಗೆ ಕುಳ್ಳುಗಳು ಮಾಡಿದ್ರೆ ನನ್ನ ಕುಳ್ಳು ನನಗೆ ಗೊತ್ತಾಗ್ತದೆ ಅಂತ ಕೇಳಿದ್ರೆ, ಇಲ್ಲ ನಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದಾಗ ಹಿರಿಯರು, ನೀವು ನನ್ನ ಕುಳ್ಳಂತ ಗೊತ್ತಾಗಬೇಕಾದ್ರೆ ನೀವು ಎಲ್ಲರೂ ಏನು ಮಾಡ್ರಿ, ಕುಳ್ಳುಗಳು ತೊಗೊಳ್ರಿ, ಕಿವಿಗೆ ಹಚ್ಕೊಳ್ರಿ. ಯಾವ ಕುಳ್ಳು ನನ್ನ ಮಲ್ಲಯ್ಯ ಅಂತವಲ್ಲ ಆ ಕುಳ್ಳು ನಂದು, ಯಾವ ಕುಳ್ಳು ಮಲ್ಲಯ್ಯ ಅನ್ನೋದಿಲ್ಲ ಆಕೆ ಕುಳ್ಳು ಅಂತ ಹೇಳ್ತಾಳೆ ಮಲ್ಲಮ್ಮ. ಕುಳ್ಳು ತೊಗೊಂಡ್ರು ಹಿರಿಯ ನೋಡ್ಬೇಕಲ್ಲ, ಪರೀಕ್ಷೆ ಮಾಡ್ಬೇಕಲ್ಲ ಅಂತ ಕಿವಿಗೆ ಹಚ್ಕೊಂತಾರ. ಮಲ್ಲಯ್ಯ ಅಂತಿದ್ದವಲ್ಲ, ನೀವು ಬಾಯಿದ್ದು ಮಲ್ಲಯ್ಯ ಅನ್ನೋದಿಲ್ಲ, ಕುಳ್ಳಿಗೆ ಬಾಯಿಲ್ಲ, ಮಲ್ಲಯ್ಯ ಅಂತ. ಅದಕ್ಕೆ ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಹರನಾಮವನ್ನು ನುಡಿಯದ ಮನುಜ ಹಾಳು ದೇಗುಲು ಅಂತ ಹೇಳಿ ಸೇರ್ಬಿಟ್ಟ. ಕುಳ್ಳ ಮಲ್ಲಯ್ಯ ಅಂತಿದ್ದು ಹಿರಿಯರ ಆಶ್ಚರ್ಯ. ಕೇಳ್ತಿದ್ರು ಇದು ಮಲ್ಲಮ್ಮ ಕುಳ್ಳ, ಕೇಳ್ತಿದ್ರು ಮಲ್ಲಮ್ಮ ಕುಳ್ಳ. ಈಕಿ ಎಲ್ಲ ಕುಳ್ಳು ಈ ಕಡೆ ಬಂದ್ಬಿಟ್ಟವ್ರಿ. ಈ ಕುಳ್ಳಿನ ಸಹವಾಸದಿಂದ ಆಕೆ ಕುಳ್ಳು ಮಲ್ಲಯ್ಯ ಅಂತಿದ್ದು ಅಂತ. ಹೆಂಗದ ಶಕ್ತಿ, ಭಗವಂತನ ಶಕ್ತಿ ಅದು. ಹೀಗೆ ಈ ಸಿದ್ದರಾಮನು ಕೂಡ ಮಲ್ಲಯ್ಯನ ಜೊತೆಗೆ ಸಂಬಂಧವನ್ನ, ಮಲ್ಲಯ್ಯನ ಭೇಟಿ